ಸೇನಾಪತಿಯಾಗುವಂತಹ ಯೋಗ ಬಂದಾಗ ನನ್ನ ಕರ್ತವ್ಯ ನಿರ್ವಹಣೆಗೆ, ನನ್ನ ಅನ್ನದ ಋಣವನ್ನು ಸಲ್ಲಿಸುವುದಕ್ಕೆ ಇದೊಂದು ಸುಸಂದರ್ಭ ಅಂತ ನಾನು ಗ್ರಹಿಸಿದ್ದೆ. ಆದರೆ ಆರಂಭದಲ್ಲಿ ಇಂಥ ಆಘಾತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನಿನ ಸುದ್ದಿಯನ್ನು ಬಿಡೋಣ. ಈ ಹೊತ್ತು ಶಲ್ಯನ ಸಾರಥ್ಯದಿಂದ ಮುಂದುವರಿಯುತ್ತಾ ಇರುವಂತಹ ನನಗೆ ಎದುರಾದಂತಹ ದೃಶ್ಯ ಏನು? ನನ್ನ ಮಗನ ಕಳೇಬರ. ಪಾರ್ಥನ ಬಾಣಕ್ಕೆ ತುತ್ತಾಗಿ ನನ್ನ ಮಗ ವೃಷಸೇನ ಅಳಿದ. ಇದನ್ನು ಗ್ರಹಿಸಿದಾಗ, ಯೋಚಿಸಿದಾಗ ಮನಸ್ಸು ದುರ್ಬಲವಾಯಿತು ಕ್ಷಣಕಾಲ. ನನ್ನ ಮಗ ಸ್ವಾಮಿ ನಿಷ್ಠೆಯಿಂದ ಮುಂದುವರಿದ. ಅನ್ನದ ಋಣವನ್ನು ತೀರಿಸುವ ಅಪ್ಪನ ಕಾರ್ಯಕ್ಕೆ ತನ್ನದು ಸಹಕಾರವನ್ನು ನೀಡಿದ. ವೀರ ಸ್ವರ್ಗವನ್ನು ಪಡೆದ. ಹೀಗೆ ಯೋಚನೆ ಮಾಡಿದಾಗ ಮಗನ ಮರಣಕ್ಕಾಗಿ ಆಡುವಂತಹ ದೌರ್ಬಲ್ಯ ನನ್ನದಾಗತಕ್ಕದ್ದಲ್ಲ. ಈ ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನನ್ನು ಶತ್ರು ಅಂತ ಸ್ವೀಕಾರ ಮಾಡಿದವನು ಅರ್ಜುನ. ನನ್ನ ನಾಶಕ್ಕಾಗಿ ಅನೇಕ ಯತ್ನಗಳನ್ನು ಮಾಡಿದವನು ಅರ್ಜುನ. ಪ್ರತಿಜ್ಞಾಬದ್ಧನಾದವನು ಅರ್ಜುನ. ನನ್ನನ್ನು ಕೆಣಕಿ ನನ್ನನ್ನು ಕೊಲ್ಲುವ ಯತ್ನ ಮಾಡುವುದು ಬಿಟ್ಟು ನನ್ನ ಸುತನಿಗೆ ಮರಣವನ್ನು ತಂದಿದ್ದಾನೆ. ಇದು ಸಹನೀಯ ಅಲ್ಲ. ಇದಕ್ಕೆ ಪ್ರತೀಕಾರ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅರ್ಜುನನ ಸತ್ಯರ ಓಲೆಯನ್ನು ಕಳಚುವಂತಹ ಅರ್ಧಾರ್ಥಿವರಿಗೆ ಮರಣವನ್ನುಂಟು ಮಾಡುವಂತ ನನ್ನ ಕಾಯಕ ಇದೀಗ ಆರಂಭ. ಅದಕ್ಕಾಗಿ ರೋಷ ವೇಷದಿಂದ ಅರ್ಜುನ ರಥ ಎಲ್ಲಿದೆಯೋ ಅಲ್ಲಿಗೆ ರಥವನ್ನು ಹಾರಿಸುವಂತೆ ಶಲ್ಯ ಭೂಪತಿಗೆ ತಿಳಿಸಿದ್ದೇನೆ. ಓ, ಕೃಷ್ಣನ ಸಮೇತನಾದಂತಹ ಅರ್ಜುನ ಎದುರುಗಡೆ ಕಾಣಿಸ್ತಾ ಇದ್ದಾನೆ. ಸುಸಂದರ್ಭ ಇದು. ಅರ್ಜುನ, ಸೇನಾಪತಿ ಪಾರ್ಥ, ಎಲ್ಲವೋ ಪಾರ್ಥ, ಕರ್ಣ, ಈ ದಿನ ಆರಂಭವಾದಂತಹ ಯುದ್ಧದಲ್ಲಿ ಇಲ್ಲಿವರೆಗೆ ನಡೆದಂತಹ ಅನೇಕ ಪ್ರಕರಣಗಳಲ್ಲಿ ನೀನು ನಾನು ಈ ತರ ಎದುರಾಗುವುದಕ್ಕೆ ಆಗಲಿಲ್ಲ. ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನಿಮಗೆಲ್ಲ ಏನಿದೆ ಗೊತ್ತಾ? ಪಾಂಡವ ಪಕ್ಷ ಧರ್ಮದ ಪಕ್ಷ. ನಾವು ಆದ್ರಿಂದ ಕೈ ಮೇಲಾಗುವಂತಹ ಸ್ಥಿತಿಗೆ ಮುಟ್ಟಿದ್ದೇವೆ. ನನಗ್ ಗೊತ್ತಿದೆಯೋ ಕೌರವರನ್ನು ಅಧರ್ಮಿಗಳು ಅಂತ ಸ್ಥಾಪಿಸುವುದಕ್ಕೆ ಅಂದಿನಿಂದ ಇಂದಿನವರೆಗೆ ನಿಮ್ಮ ಯತ್ನ ನಡೆದಿತ್ತು. ಆದ್ರಿಂದ ನಿಮ್ಮನ್ನು ಧರ್ಮಾತ್ಮರು ಅಂತ ಹೇಳುವವರು ಏನಿದ್ದಾರೆ ಅವರಿಗೆ ಪೋಷಣೆಯನ್ನು ಕೊಟ್ಟು ಅವರಿಂದ ಪ್ರಚಾರವನ್ನು ಪಡೆದ್ರಿ ನೀವು. ವಸ್ತುಸ್ಥಿತಿ ಏನು? ಭೀಷ್ಮರ ಅವಧಿ ಆಗಬಹುದು, ದ್ರೋಣರ ಅವಸಾನ ಆಗಬಹುದು. ಇದೆಲ್ಲ ಯಾಕೆ? ಸಿಂಧು ನೃಪನ ಪ್ರಕರಣ ನೆನಪು ಮಾಡು. ಮಾಯಾ ಜಾಲವನ್ನು ಬಿತ್ತರಿಸಿ ಸಾರಥಿಯಾದ ಕೃಷ್ಣನ ಸಹಕಾರದಿಂದ ಕತ್ತಲಾಯಿತು ಅಂತ ಮಾಡಿ ಆ ಮೂಲಕವಾಗಿ ನೀವು ಗೆಲುವನ್ನು ಸಾಧಿಸಿರಿ. ನಾನು ಹೇಳ್ತೇನೆ, ಅದು ಕಳವಿನ ಗೆಲುವು. ಹೇಳುವವನು ನೀನು, ನಾನೇ. ಕಳವಿನಲ್ಲಿ
ಆದರ್ಶ. ನಾನು ಅರ್ಜುನನ ಆಗಬೇಕು ಅಂತ ಒಳಗುಂಟು, ಅರ್ಜುನನ್ನು ಸೋಲಿಸಬೇಕು ಅಂತ ಹೊರಗುಂಟು. ಈ ದ್ವಂದ್ವವೇ ನನ್ನ ಎಲ್ಲ ಜೀವನದ ಉದ್ದಕ್ಕೂ ಕಾಣಿಸ್ತದೆ. ಏನೋ ನೀನು ಎಲ್ಲಿಂದಲೋ ತೇಲಿ ಬಂದವ, ಎಲ್ಲಿಂದಲೋ ಹಾರಿ ಬಂದವ, ಕುಲ ಇಲ್ಲ ಗೋತ್ರ ಇಲ್ಲ, ಹಸ್ತಿನಾವತಿಯ ಭಂಡಾರಕ್ಕೆ ಹೆಗ್ಗಣವಾಗಿ ತಾಗಿ ಯಾರದೋ ಸಂಪತ್ತಿನಲ್ಲಿ ದಾನಶೌಂಡ ಅಂತ ಹೇಳಿಸಿದವ. ಈಗ ಕಳವಿನ ಆರೋಪ ನನ್ನ ಮೇಲೆ ಮಾಡ್ತಿ. ಏನು ವಂಚನೆ, ತಂತ್ರ, ರಾಜನೀತಿ, ಕುರುಪಕ್ಷಕ್ಕೆ ಮಾರಾಟವ? ಪಾಂಡವರ ಇಡೀ ಜೀವನದಲ್ಲಿ ನೀವೇನು ತೋರಿಸಿದ್ದೀರೋ ಅದನ್ನು ಸ್ವಲ್ಪ ಸ್ವಲ್ಪ ಹಿಂದೆ ಕೊಡುವಾಗ ಗೊತ್ತಾಗ್ತದೆ ಅಲ್ವಾ ನಿಮ್ಗೂ ಕೂಡ, ಪಾಂಡವರಿಗೂ ಇದು ಬರ್ತದೆ ಅಂತ. ಅದು ನೀನೇ ಹೇಳುವುದಾ? ಸಿಂಧು ನೃಪತಿ ಯಾಕೆ ಹೇಳಬಾರ್ದು? ಸಂಜೆ ಆಗಿದೋ ಕತ್ತಲಾಗಿದೋ ಇಲ್ವೋ ಅಂತ ಸ್ವಯಂ ಇದ್ದವ ತಲೆ ಬಂದ್ರೆ ಹಾಕಬಾರ್ದಿತ್ತು. ಗೊತ್ತಿರುವಾಗಲೇ ಅರ್ಜುನ ಮರಣವನ್ನು ಕಾಣಬೇಕು ಅಂತ ತಲೆ ಹೊರಗೆ ಹಾಕಿದವನ ತಲೆ ಹೋದೀತೆ. ಒಂದು ಮಾತನ್ನು ಬಿಟ್ಟುಕೋ, ಏನು ಅರ್ಜುನ ತಲೆ ಇಳಿಸ್ತೇನೆ ಅಂತ ಒಬ್ಬನನ್ನು ಹೇಳಿದನು. ಬ್ರಹ್ಮ ಕಾಯುವುದಿಲ್ಲ, ಯಮ ಕಾಯುವುದಿಲ್ಲ ತಿಳ್ಕೊ. ಕಳವಿನಲ್ಲಿ ಹಿಂದಿನಿಂದ ನಿಂತು 10 ಜನ ಮಹಾರಥಿಗಳು ಸೇರಿ ಒಬ್ಬ ಹುಡುಗನ ಬೆಂಗಡೆಯ ಬಿಲ್ಲನ್ನು ಕಡಿದ ಜೀವಗಳ ಕಂಡಲ್ಲಿ ವಿಕರ್ಣನ ರಥಕ್ಕೆ ಹಾರುವವ. ಕುಗ್ರಹಣದ ಯುದ್ಧದಲ್ಲಿ ಮಹಾರಥಿಗಳೆಲ್ಲ ಸೇರಿ ಒಬ್ಬನ ಮೇಲೆ ಹೇಡಿಯಾದ ಸಾರಥಿಯನ್ನು ಕಟ್ಟಿಕೊಂಡವನ ಮೇಲೆ ಹಾರುವ ಕಾಲಕ್ಕೆ 3 ಸಲ ತಿರುಗಿಸಿದ್ದೇನೆ ನಿಮ್ಮ ರಥವನ್ನು. ಅಲ್ಲಿಯೂ ವಿಕರ್ಣನ ರಥಕ್ಕೆ ಹಾರಿದ್ದಿ. ಕೆಲವು ಕಡೆ ನೆಲದಲ್ಲಿದ್ದ ಹುಲ್ಲಿಗೆ ಕಾಲು ತಾಗದೆ ಓಡಿದ್ದಿ. ಜೀವಗಳ ಮಾತಾಡ್ತೀಯನ ನೀನು? ಅರ್ಜುನ, ಗೋಗ್ರಹಣದ ನೆನಪು ಮಾಡಬೇಡ. ಅರ್ಜುನ, ನಾನು ಅಭಿಮನ್ಯುವಿನ ಕೈಯ ಬಿಲ್ಲನ್ನು ಹಿಂದುಗಡೆಯಿಂದ ಕತ್ತರಿಸಿದ ಕಥೆ ಹೇಳ್ತಾ ಇದ್ದೆ. ಅದಕ್ಕೆ ಪ್ರೇರಣೆ ಯಾರದ್ದು ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಗುರುವಾದಂತಹ ದ್ರೋಣಾಚಾರ್ಯರು. ನಾನು ಸೇನಾಪತಿಯಾಗಿ ಕೆಲಸ ಮಾಡಿದ್ದಿಲ್ಲ. ಈ ಹೊತ್ತಿನ ನನ್ನ ಈ ಸ್ಥಿತಿಯಲ್ಲಿ ಗೋಗ್ರಹಣದ ನೆನಪು ಮಾಡುವುದರ ಮೂಲಕವಾಗಿ ವಿಕರ್ಣ ರಥಕ್ಕೆ ಹಾರುವುದೇ ಒಂದು ಅಭ್ಯಾಸ ಎಂಬ ಸ್ಥಿತಿಯವ ನಾನು ಅಂತ ರೂಪಿಸುವುದಕ್ಕಾಗಿ ನೀನು ಮಾತುಗಳನ್ನು ಬಳಸಿದ್ರೆ ನಾನು ಹೇಳ್ತೇನೆ, ಗೋಗ್ರಹಣದ ಕಥೆ ಬಿಡ. ಇದು ಬೇರೆ. ಆ ಹೊತ್ತಿನ ಕರ್ಣನಿಗೂ ಈ ಹೊತ್ತಿನ ಕರ್ಣನಿಗೂ ಬಹಳ ವ್ಯತ್ಯಾಸ ಇದೆ. ಇದು ಸೋಮಗ್ರಹಣ. ಸೋಮವಂಶದಲ್ಲಿ ಹುಟ್ಟಿದೆಯಲ್ಲ, ಆ ಚಂದ್ರನಿಗೂ ಗ್ರಹಣ ಇದೆ ಗೊತ್ತಿದೆಯೋ? ಸೋಮಕುಲ ಚಂದ್ರನಾದ ನಿನಗೆ ಗ್ರಹಣ ಪ್ರಾಯ. ನಾನು ಈ ಹೊತ್ತು ಇತ್ಯರ್ಥ ಮಾಡುವುದಕ್ಕೆ ಬಂದಿದ್ದೇನೆ. ಈ ಪ್ರಪಂಚದಲ್ಲಿ ನೀನೋ ನಾನು ಅದನ್ನು ನೋಡಬೇಕಾಗಿದೆ. ನನ್ನನ್ನು ತಡೆಯುವುದಕ್ಕೆ ನನ್ನ ಗುರುವ ಅಂತ ಭಾರ್ಗವೇಂದ್ರ ಬಂದರೂ ಬಿಡುವುದಿಲ್ಲ. ಯಾಕೋ ನಿನಗೆ ಭಾರ್ಗವೇಂದ್ರ? ಏನು ದೊಡ್ಡ ದೊಡ್ಡ ಹೆಸರು ಹೇಳಿ ದೊಡ್ಡವರು ಆಗುವುದುಂಟು. ತ್ರಿಮೂರ್ತಿಗಳೇ ಬರಲಿ, ದೇವೇಂದ್ರನೇ ಬರಲಿ ಅಂತ ಹೇಳುವಾಗ ಒಮ್ಮೆ ಕೇಳುವವರಿಗಾದ್ರೂ ಕಾಣುತ್ತದೆ ಬಹುಶಃ ಅಷ್ಟು ದೊಡ್ಡ ಜನ ಆಗಿರ್ಬೇಕು ಅಂತ. ಭಾರ್ಗವೇಂದ್ರ ಯಾಕೋ ನಿನಗೆ ಮತ್ತೆ ನೋಡ್ಲಿಲ್ವ ನಿನ್ನ ವಿಕ್ರಮ? ಏನು ನೀನು ಪ್ರಭು ರಕ್ಷಕ, ನೀನು ಸ್ವಾಮಿ ಭಕ್ತ. ಮೊದಲ ಸೇನಾಪತಿ ನಿನ್ನನ್ನು ಸ್ಥಾನದಲ್ಲಿ ನಿಲ್ಲಿಸುವಾಗ ಸಭಾತ್ಯಾಗ ಮಾಡಿದವ. ಒಳ್ಳೆ ಪ್ರಭು ಭಕ್ತಿ. ಸ್ವಂತಕ್ಕೆ ಬಿಟ್ಟು ಬರುವಾಗ ಪಕ್ಷವೂ ಇಲ್ಲ, ನಿಷ್ಠೆಯೂ ಇಲ್ಲ. ದುರ್ಯೋಧನ ಪಾಂಡವರ ಬಡತನದಲ್ಲಿ ಕಣ್ಣು ಕುಕ್ಕಿಸಬೇಕು ಅಂತ ಸಂಪತ್ತು ತೋರಿಸಲಿಕ್ಕೆ ಬೇಕಾಗಿ ಕಾಡಿಗೆ ಬಂದ. ಅಲ್ಲಿ ಬಂದ ಚಿತ್ರಸೇನ ನೋಡು ವಿಧಿಯ ಕೈ. 27 ಜನರು ತಮ್ಮಂದಿರು ಸಮೇತ ಜೀವಂತ ದಿವಂಗತನಾಗ್ತಾ ಇದ್ದಂತಹ ದುರ್ಯೋಧನನ್ನು ರಕ್ಷಿಸುವುದಕ್ಕೆ ಏನು ಅವನ ಬೆವರು ಬಿದ್ದಲ್ಲಿ ರಕ್ತ, ರಕ್ತ ಬಿದ್ದಲ್ಲಿ ಪ್ರಾಣ, ಮಾನ ಪ್ರಾಣಗಳನ್ನು ಸಮಾನವಾಗಿ ಎಣಿಸುವ ಕರ್ಣ ಕುರುಪತಿಗೆ ಒಂದೇ ಮನ, ಒಂದೇ ಮತ, ಒಂದೇ ಜೀವ. ಎಲ್ಲಿ ಚಳಿ ಕಾಯಿಸ್ತಾ ಇದೆಯಾ? ವ್ಯಾಘ್ರನಂತೆ ಚಿತ್ರಸೇನ ಶೀಘ್ರದಿಂದ ಕುರು ಪಶುವನ್ನು ಪಿಡಿಯಲಿಕ್ಕೆ ಎಲ್ಲಿ ಹೋಗಿದ್ದೀಯ ನೀನು? ಇವತ್ತೇ ನಿನಗೆ ನಿನ್ನನ್ನಾಗ್ಲಿ ಕೌರವನ್ನಾಗ್ಲಿ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಉಂಟೇನೋ? ನಾನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇದೆಯಲ್ಲ, ನೀನಲ್ಲಿ ಹೋಗಿದ್ದೆ ಅಂತ ನಾನು ಕೇಳಬೇಕು. ನಾನು ಎಲ್ಲಿ ಹೋಗಿದ್ದೇನೆ? ಈ ರಣಕ್ಷೇತ್ರದಲ್ಲಿ ನಿಮ್ಮೆಲ್ಲ ಆದರ್ಶ ಅಗ್ರಮಾನ್ಯ ಪಾಂಡವನಾದಂತಹ ಧರ್ಮರಾಜನನ್ನು ಹಿಡಿದಿದ್ದೆ, ಕುರಿಯ ಹಾಗೆ ಎಳೆದು ತಂದಿದ್ದೆ, ಭಂಗಿಸಿದ್ದೆ. ನಾನೇನೆಲ್ಲ ಮಾಡಿದ್ದೇನೆ ಅಂತ ಅವನ ಬಾಯಿಂದ ಕೇಳಿದ್ದೇನೆ. ಕೇಳಿದ್ಯಲ್ಲ? ಅಷ್ಟೆಲ್ಲ ಮಾಡುವಾಗ ನನ್ನನ್ನು ಕೇಳ್ತಾ ಇದೆಯಲ್ಲ, ಎಲ್ಲಿ ಅಡಗಿದ್ದೆ ಅಂತ. ನೀನೆಲ್ಲ ಧರ್ಮರಾಯನ ಅಷ್ಟು ಮಾಡಿದೆಯಲ್ಲ, ಅಲ್ಲಿಗೆ ನಿನ್ನ ಆಯುಷ್ಯ ಮುಗಿದದೆ. ಯಾಕೆ? ಇದು ಪ್ರದರ್ಶನ ಮಾತ್ರ. ಅದು ಕೇಳಿಕೆ ಬಂದವ ನಾನು. ಹಾಗಾದ್ರೆ ಪ್ರಯೋಗ ಮಾಡ್ತಾನೆ ನೋಡ್ತೀಯಾ? ಮಹಾಸ್ತ್ರಗಳನ್ನು ನೀನು ಮಾತ್ರ ಕಲಿತಿರುವುದಲ್ಲ ನನಗೂ ಗೊತ್ತಿಲ್ಲ.
ಏನು ಮಂತ್ರಾಸ್ತ್ರಗಳ ಪ್ರಯೋಗದಲ್ಲಿ ತಾನು ಕುಶಲಿಗರೆಂಬುದನ್ನು ತೋರಿಸಿಕೊಟ್ಟಿದ್ದಿ. ಆದ್ರೆ ಅರ್ಜುನ ಒಂದನೇ ಹಂತದ ಯುದ್ಧಕ್ಕೆ ಮುಕ್ತಾಯಗೊಳ್ಳುವವನಲ್ಲ. ತಿರುವಿಗೆ ಶರಗಳನ್ನು ಹೂಡಿ ಎಂತೆಂಥ ಅದ್ಭುತವಾದ ಚಮತ್ಕಾರಗಳನ್ನು ಅರ್ಜುನ ತೋರಿಸಬಲ್ಲ. ನೀನು ಕಲಿತ ವಿದ್ಯೆಯಲ್ಲಿ ಉಂಟು ನೋಡಬೇಕಾಗಿದೆ. ಅದ್ಭುತವಾದ ಶರವೊಂದನ್ನು ತೆಗೆದು ನಿನ್ನ ರಥಕ್ಕೆ ಹೊಡೆದರೆ ಕುರುಕ್ಷೇತ್ರ ದಾಟಿ ಸ್ಯಮಂತರ ಜಯಕ್ಕೆ ಮುಳುಗಿ ಬರಬೇಕು. ಸಂತೋಷ. ಅರ್ಜುನ ಸರಿಯಾಗಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಇದ್ದಾನೆ. ಅವನ ಚಮತ್ಕೃತಿಯ ಬಗ್ಗೆ ನನಗೆ ಅನುಭವ ಕಡಿಮೆ ಅಂತಲ್ಲ. ಅವನೇನು ಕಲಿತಿದ್ದಾನೋ ಏನು ಮಾಡಿದ್ದಾನೋ ಅದನ್ನೆಲ್ಲ ಪರೀಕ್ಷಾ ರಂಗದಲ್ಲಿ ನಾನು ಮಾಡಿ ತೋರಿಸಿದವನೇ. ಆದರೆ ಈ ಹೊತ್ತವನು ತೋರಿಸಿದಂತ ಚಾಕಚಕ್ಯತೆ ಇದೆಯಲ್ಲ, ನನ್ನ ರಥ ಬಹಳ ದೂರ ಹಾರುವ ಹಾಗೆ ಸೇರುವ ಹಾಗೆ ಮಾಡಿದನಲ್ಲ, ಇದರ ಪರಿಣಾಮ ನಾನು ಗಮನಿಸ್ತಾ ಇದ್ದೇನೆ. ನಮ್ಮವರು ಭೀತರಾಗಿದ್ದಾರೆ, ಕಲ್ಲಾಪಿಲ್ಲಿಯಾಗಿದ್ದಾರೆ. ಸೇನಾಪತಿಯ ರಥವೇ ರಂಗದಲ್ಲಿ ಇಲ್ಲದೆ ಇದ್ದ ಮೇಲೆ ನಮಗೆ ರಂಗದಲ್ಲೇನು ಕೆಲಸ ಅಂತ ಅವರೆಲ್ಲ ಅತ್ತ ಇತ್ತ ಓಡುವ ಪ್ರಯತ್ನದಲ್ಲಿದ್ದಾರೆ. ಯಾರಲ್ಲಿ ಹೆದರಬೇಡಿ, ಓಡಬೇಡಿ, ಏನೂ ಆಗಲಿಲ್ಲ. ಇದೆಲ್ಲ ಸಾಧಾರಣ. ನಾನಿದ್ದೇನೆ. ರಥವನ್ನು ಹಿಂದಕ್ಕೆ ತಂದಿದ್ದೇನೆ. ಸಾರಥಿಯನ್ನು, ಕಡಿವಾಣವನ್ನು ಕುದುರೆಗಳ ಕೈಯದ್ದು ಕಡಿವಾಣ ಏನಿದೆಯೋ ಆ ಕಡಿವಾಣವನ್ನು ಸ್ವಾಧೀನಕ್ಕೆ ತಗೊಂಡು ರಥ ಯಥಾಸ್ಥಾನದಲ್ಲಿ ನಿಲ್ಲುವ ಹಾಗೆ ಮಾಡಿದ್ದೇನೆ. ಇನ್ನೂ ಮಾಡಬೇಕಾದ್ದೇನು? ನನ್ನ ರಥವನ್ನು ಹಿಂದಕ್ಕೆ ಹಾರಿಸಿದನಲ್ಲ, ಪ್ರತೀಕಾರ ಮಾಡಬೇಕಾಗಿದೆಯಲ್ಲ, ಮಾಡ್ತಾ ಇದ್ದೇನೆ. ನನ್ನ ಕಾಲಿಂದ ಒದ್ದು ಅರ್ಜುನ ರಥವನ್ನು ಹಿಂದಕ್ಕೆ ಮಝರೆ ಕರ್ಣ. ಸಂತೋಷದಿಂದ ಹೊಟ್ಟೆ ತುಂಬಿ ಹೋಯ್ತಪ್ಪ, ಸಂತೋಷದಿಂದ ಹೊಟ್ಟೆ ತುಂಬಿ ಹೋಯ್ತು. ಕರ್ಣಾರ್ಜುನ ಕಾಳಗವನ್ನು ಇಡೀ ವಿಶ್ವ ನಿರೀಕ್ಷಿಸ್ತಾ ಇತ್ತಪ್ಪ. ಇವತ್ತು ಅದು ಸನ್ನಿಹಿತವಾಗಿತ್ತು. ವಿಶ್ವದಂತೆ ನನಗೂ ಈ ವಿಷಯದಲ್ಲಿ ಕುತೂಹಲಾಧಿಕ್ಯ ಉಂಟಾಗಿತ್ತು. ಯಾಕೆಂದ್ರೆ ಕರ್ಣನೇನು ಅರ್ಜುನನೇನು, ಕರ್ಣನೋ ಅರ್ಜುನನೋ, ಈ ಪ್ರಶ್ನೆಗೆ ಇದಮ್ಮಿತ್ತವಾದಂತಹ ಉತ್ತರ ಕಲ್ಪಿತವಾಗುವುದಕ್ಕೆ ಇಷ್ಟರವರೆಗೆ ಆಗೊಮ್ಮೆ ಈಗೊಮ್ಮೆ ನೀವು ಉಭಯರು ಮುಖಾಮುಖಿಯಾಗಿದ್ದರು. ಅದು ಕರ್ಣಾರ್ಜುನ ಕಾಳಗವೆಂದೇನೂ ಆಗಿರಲಿಲ್ಲ. ಬೇರೆ ಬೇರೆ ನಿಮಿತ್ತಗಳಿಂದ ಮಾತ್ರ ಒಟ್ಟಾದದ್ದು. ಇವತ್ತು ಹಾಗಲ್ಲ. ಕರ್ಣಾರ್ಜುನ ಕಾಳಗ. ಅರ್ಜುನನೆಷ್ಟು ಅದಷ್ಟೂ ತನ್ನಲ್ಲುಂಟು ಎನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ಹೊರಟಿದ್ದವ ನೀನು. ಅಂದು ಪರೀಕ್ಷಾ ರಂಗದಲ್ಲಿ ಅಂದು ತೋರಿಸದೇ ಇದ್ದಂತಹ ಒಂದು ಚಳಕವನ್ನು ಇಂದು ಅರ್ಜುನ ತೋರ್ಪಡಿಸಿದಾಗ, ಆ ಕಾರಣದಿಂದ ನಿನ್ನಲ್ಲಿ ಪಡೆಯವರೋ ಪಕ್ಷದವರು ತಳೆಯಬಹುದಾದಂತಹ ಶಂಕೆಯನ್ನು ನಿವಾರಿಸಿಕೊಟ್ಟ ಈ ನಿನ್ನ ವೈಖರಿ ನಿಜಕ್ಕೂ ಮೆಚ್ಚುವಂತಹದ್ದು, ನಿಜಕ್ಕೂ ಮೆಚ್ಚುವಂತಹದ್ದು. ಇಷ್ಟು ವರ್ಷ ನಿನ್ನನ್ನು ತನಗೆ ಬೇಕೆಂಬ ಉದ್ದೇಶದಿಂದ ಸಾಕಿದಂಥ ಆ ಕೌರವ ಇವತ್ತಿನ ಈ ನಿನ್ನ ಸಾಹಸದಿಂದ ಆ ಪರಿಪೂರ್ಣ ಋಣವನ್ನೇ ನೀನು ಪರಿಹರಿಸಿಕೊಂಡ ಹಾಗಾಯ್ತಪ್ಪ. ಸ್ಪಷ್ಟವಾಗಿ ಹೇಳ್ತೇನೆ, ಗುಣೇಕ ಪಕ್ಷಪಾತಿಗಳಾಗಿ ವ್ಯವಹರಿಸಬೇಕಾಗಿದ್ದ ಭೀಷ್ಮಾಚಾರ್ಯರು ಬಹುಶಃ ದುರಾಗ್ರಹ ದೂಷಿತರಾಗಿಯೇ ನಿನ್ನನ್ನು ಅರ್ಧರಥಿಕರ ಸಾಲಿಗೆ ಸೇರಿಸಿದ್ದಿರಬೇಕು. ಸುಸ್ಪಷ್ಟವಾಗಿ ಸೇನೆ ಉಭಯಗಳ ಮಧ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತೇನಪ್ಪ,
ಮಹಾರಥಿಗಳಲ್ಲೇ ನೀನೊಬ್ಬ, ಮಹಾರಥಿಗಳಲ್ಲೇ ನೀನೊಬ್ಬ. ಆಹಾ, ಮೇಘ ಮೊಳಗಿದ ಹಾಗೆ, ದೇವದುಂದುಭಿಯ ನಾದದ ಹಾಗೆ, ಈ ರಣಕ್ಷೇತ್ರದಲ್ಲಿ ಎಲ್ಲರೂ ಸ್ತಂಭೀಭೂತರಾಗುವ ಹಾಗೆ ಸ್ವಾಮಿಯ ಮುಖದಿಂದ ನನಗೆ ಪ್ರಶಸ್ತಿ. ಸಾಕು, ಧನ್ಯ. ನನಗೆ ಸಾಲದು. ರಥ ಯುದ್ಧದಲ್ಲಿ ಪರಸ್ಪರರು ರಥಗಳನ್ನು ಹಾರಿಸುವ ಕಾಲಕ್ಕೆ ಊತುಮಜರೇ ಕಾರಣ. ಸ್ವಾಮಿಯ ಬಾಯಿಂದ ಹೊರಟ ಮಾತು ನನಗಿದು ಸೂಚನೆ. ಇಷ್ಟು ಹಾರಿಸಿದ್ದು ಸಾಲದು, ಇನ್ನಷ್ಟು ಹಾರಿಸುವ ಎಂಬ ಸೂಚನೆ ಆಗಿರಬೇಕು. ಸ್ವಾಮಿ, ಓ, ನಿನ್ನ ಮಾತು ಕರ್ಕಶವಾದ್ರು ಪರಿಣಾಮ ಒಳ್ಳೆಯದೇ. ಯಾಕೆ? ನಾನು ಅದನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿದ್ದೇನೆ. ಅಂದರೆ ಊತುಮಜರೇ ಕಾರಣ. ಹೌದು. ಅವನು ಹಾರಿಸಿದ್ದು ದೊಡ್ಡದು, ನಾನು ಹಾರಿಸಿದ್ದು ಕಡಿಮೆ. ನನಗೆ ಅಳತೆ ಸಿಕ್ಕಲಿಲ್ಲ ಕಾಣುತ್ತದೆ. ಹಾ ಹಾ ಬಿಡು, ಹಾ. 10 ಯೋಜನೆ ಹಾರಿಸಬೇಕು. ಈಗ ಹಾರಿಸ್ತೇನೆ ನೋಡು. ಅರ್ಜುನ, ಸ್ವಲ್ಪ ತಾಳು. ಶ್ವೇತವಾಹನ ಕೇಳು. ಏನು ಸ್ವಾಮಿ? ಓ ಅರ್ಜುನ, ವಾಸುದೇವ, ಶ್ವೇತವಾಹನ ಕೇಳು, ಕರ್ಣನ ವರೂದ ಘಾತಿಸು ಮಡಿದು ಸಮರ್ಥತೆಯಲ್ಲ. ಅಲ್ಲವೇ? ಖಂಡಿತವಾಗಿಯೂ ಇದೊಂದು ಸಾಮರ್ಥ್ಯವೆಂದು ಪರಿಗಣಿಸಲ್ಪಡುವ ಹಾಗಿಲ್ಲ. ಯಾಕೆ ಸ್ವಾಮಿ? ಶ್ವೇತವಾಹನ ಕೇಳು, 14 ಭೂದಳವು ಎನ್ನ ಜಠರದೊಳುಂಟು. 14 ಭೂದಳವು ಎನ್ನ ಜಠರದೊಳುಂಟು. ಆಮೇಲೆ ನವಖಂಡದೊಳಗೊಬ್ಬನೇ ಮಾರುತಿ. ನವಖಂಡದೊಳಗೊಬ್ಬನೇ ಮಾರುತಿ. ಶ್ವೇತವಾಹನ ಕೇಳು. ಹೇಳು ಸ್ವಾಮಿ, ಮತ್ತೊಮ್ಮೆ ಹೇಳು. ಶ್ವೇತವಾಹನ ಕೇಳು. ಓ ಬೆಳ್ಳಗಿನವನೇ, ಸ್ವಾಮಿ, ಬೆಳ್ಳಗಿನ ಕುದುರೆಗಳಿಂದಲೇ ನಡೆಸಲ್ಪಡುವ ರಥಾಗ್ರಹಿಯೇ, ಆ ಎಲ್ಲ ಬೆಳತನ ಈ ಕಪ್ಪಿನಿಂದಾಗಿ ಎದ್ದು ಕಾಣುವುದು ಸ್ವಾಮಿ. ಅಷ್ಟನ್ನು ತಿಳಿದಿದ್ರೆ ಸಾಕು ತಿಳಿದಿದೆ. ನೀನು. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಶ್ವೇತ ನಿನ್ನದು. ಶ್ವೇತ ವರಾಹ ಕಲ್ಪ, ಶ್ವೇತ ವೈಕುಂಠ. ಅಯ್ಯ ಅರ್ಜುನ, ಹಾ, ಕರ್ಣನ ಸಾಹಸವನ್ನು ನಾನು ಮನವಾರೆ ಕೊಂಡಾಡಿದ್ದಕ್ಕೆ ಅದಕ್ಕಿಂತ ಅತುಲವಾದಂತಹ ಸಾಹಸ ತನ್ನದಿರುತ್ತಾ ಯಾಕೆ ನೀನು ಕೊಂಡಾಡಬೇಕು ಎಂಬ ಪ್ರಶ್ನೆಯನ್ನೇ ನೀನು ಕೇಳಿದ ಹಾಗಾಯ್ತು. ಮಾತ್ಸರಿ ಅಲ್ಲ ಸ್ವಾಮಿ, ಸ್ಪರ್ಧೆ. ಹೌದಪ್ಪ, ಸ್ಪರ್ಧೆ ಯಾವತ್ತೂ ಒಳ್ಳೆಯದೇ. ವೀರರಿಗೆ, ವಿದ್ವಾಂಸರಿಗೆ ಬೇಕು. ಬೆಳವಣಿಗೆಗೆ ಸ್ಪರ್ಧೆಯೇ ನಿಜವಾದ ಪಂಚಾಂಗ. ಅಯ್ಯ, ಹ್ಮ್. ಸ್ಥೂಲ ಅವಲೋಕನದಿಂದಲೇ ದೃಶ್ಯಕ್ಕೆ ಅರ್ಥ ಕಲ್ಪಿಸಬಾರದು. ನಾನು ಹಾರಿಸಿದ್ದು ಸುಳ್ಳ? ತಕ್ಕಡಿಯ ತಳಿಗೆಗಳೆರಡರಲ್ಲಿ ಒಂದರಲ್ಲಿ ಚಿನ್ನದ ತುಂಡನ್ನಿಟ್ಟು ಮತ್ತೊಂದರಲ್ಲಿ ಗುರುಗುಂಜಿಯನ್ನಿಟ್ಟು ಅಕ್ಕಸಾಲಿಗ ತಕ್ಕಡಿಯನ್ನೆತ್ತಿ ಸಮ ಉಂಟು ಅಂತ ಹೇಳಿದ್ರೆ ಯಾವುದಲ್ಲಿ ಸಮಾನ? ತೂಕ ಸಮವೇ, ಆದ್ರೆ ಮೌಲ್ಯ ಸರಿಯೇ? ಮೌಲ್ಯ ಅಲ್ಲ. ಈಗ ಸಾಹಸ, ಅವನು ತನ್ನ ಸರ್ವ ಪ್ರಯತ್ನವನ್ನು ವಿನಿಯೋಗಿಸಿ ತನ್ನ ಎಡದಗಾಲಿಂದ ಜಾಡಿಸಿ ಒದೆದು ನಿನ್ನ ರಥವನ್ನು ಹಿಂದಕ್ಕೆ ಸರಿಸಿದ್ದು. ನೀನು ನಿನ್ನ ಬಾಣ ಪ್ರಯೋಗ ಕೌಶಲದಿಂದ ಅವನ ರಥವನ್ನು ಕುಲಾಲ ಚಕ್ರದಂತೆ ಗರಗರನೆ ತಿರುಗಿಸುತ್ತಾ ಹಾರಿಸಿದ್ದು. ಹೆಡ್ರು ಮಾತ್ರ ಹೇಳಿಯಾರು, ಗಾತ್ರದಿಂದ, ಪರಿಮಾಣದಿಂದ ಅಥವಾ ಓಡಿದ ರಭಸದಿಂದ ನಿನ್ನದ್ದು ದೊಡ್ಡ ಸಾಹಸ ಅಂತ. ನಾನು ಮೌಲ್ಯಕ್ಕೆ ಬೆಲೆ ಕೊಟ್ಟದ್ದು. ಹೇಗೋ? ಅವನ ರಥವೇನು, ಏನು? ನಮ್ಮ ರಥವೇನು? ಏನು? ಯೋಚನೆ ಮಾಡು. ಅಗ್ನಿದತ್ತವಾದಂತಹ ಈ ರಥ, ಹೌದು. ಅದರಲ್ಲಿ ಮಹಾರಥಿಗಳಲ್ಲಿ ಒಬ್ಬನೆನಿಸಿಕೊಂಡ ನೀನು, ತ್ರೇತಾಯುಗದ ಮಹಾಪುರುಷನಾದಂತಹ ಹನುಮಂತನನ್ನು ಧ್ವಜ ಸ್ಥಾನದಲ್ಲಿ ಇರಿಸಿಕೊಂಡಿದ್ದೀಯ. ನಾನೇನು ಅಂತ ನಿನ್ನ ಮುಂದೆ ಇನ್ನೂ ಹೇಳಬೇಕಾದ ಪ್ರಮೇಯ ಏನು ಅಂತ ಹೇಳಿದ್ರೆ ಸಾಕು, ಸಾಕು. ಎಲ್ಲವೂ ಆಯ್ತು. ಇಷ್ಟನ್ನೂ
ತನ್ನ ಸಾಮರ್ಥ್ಯವೆಲ್ಲವನ್ನು ವಿನಿಯೋಗಿಸಿ ಹಿಂದಕ್ಕೆ ಜಾಡಿಸಿದಂತ ಕರ್ಣ ಜೀವದಾಸೆಯ ಬಿಟ್ಟು ಬಿಟ್ಟು ಹ, ಯೋಚನೆ ಮಾಡು. ಹ. ಹಾಗಾದ್ರೆ ಜನರನ್ನು ಮೆಚ್ಚಿಸುವುದಲ್ಲ, ಜನಾರ್ದನನ ಮೆಚ್ಚುಗೆಯನ್ನು ಪಡೆಯಬೇಕು ಎಂಬ ನೆಲೆಯಲ್ಲಿ ನಿಂತು ವ್ಯವಹರಿಸಿದ ಕರ್ಣ. ನನ್ನದೇ ಹಾಗೆ ನಿನ್ನದ್ದು ಜನಮನ್ನಣೆಗೆ ಮಾತ್ರ ಪಾತ್ರ ಆದೀತು ನನ್ನ ಸಾಮಾನ್ಯ ಪ್ರಯೋಗದಿಂದಲೇ ಅವನ ರಥ ಹಾರಿ ಹೋಗಿಯದೆ. ಅಲ್ವೋ? ಆದರೂ ಅದು ಸಾಲದು ಅಲ್ವಾ? ಆದ್ರಿಂದ ಅವನದ್ದಾದಂತಹ ಕಾರ್ಯದ ಘನಸ್ಥಿಕೆಯನ್ನು ಮನವಾರೆ ಮೆಚ್ಚಿ ಅವನನ್ನು ಹೊಗಳಿದ್ದು. ನಮ್ಮ ರಥ ಅದರ ಯೋಗ್ಯತೆ ಅರ್ಥಾತ್ ಘನತೆ ಹ. ಇದರ ಪ್ರಮಾಣದಿಂದ ಒಂದಂಗುಲ ಹಾರಿಸಿದ್ರು ಅದು ವಿಶೇಷ, ವಿಕ್ರಮವೇ. ಅದು ವಿಶೇಷವೇ. ಅರ್ಜುನ, ಇನ್ನೂ ಒಂದು ಗುಟ್ಟು ಹೇಳ್ತೀನಿ. ಹಾರಿಸಬೇಕಾದ್ದು ರಥ ಅಲ್ಲ ಹಾಗಾದ್ರೆ. ಹಾ, ಅಲ್ಲಿ ವಿಷಯ. ಈಗ ಇಲ್ಲೊಂದು ಗುಟ್ಟು ಉಂಟು. ಹ. ಯಾವುದು ಗೊತ್ತೇ? ಯಾವುದು? ಈಗ ಕರ್ಣನನ್ನು ಹೊಗಳಬೇಕು ಅಂತಾದ್ರೆ ಹ. ಪ್ರಕಟ ಸ್ವರೂಪದಲ್ಲೇ ಹೊಗಳಬೇಕಾದ ಅಗತ್ಯ ಏನೂ ಇಲ್ವಲ್ಲ. ಹ. ಹಾಗಾದ್ರೆ ಪ್ರಕಟ ಸ್ವರೂಪದಲ್ಲಿ ನಾನು ಹೇಳಿದ ಮಾತೇನು ಹೊಗಳಿಕೆಯಲ್ಲಿ? ಏನು? ಕೌರವ ಸಾಕಿದಕ್ಕೆ ಫಲಿಸಿತು. ಸಾಕು ಬಲರೇ. ಅದು ಅವನ ಅವಗಾಹನೆಗೆ ಬರಬೇಕು. ಅಂದ್ರೆ ಇನ್ನು ಸಾಕು ಅಂತಲ್ಲ. ಜನ ನಿರೀಕ್ಷಿಸುತ್ತಿರುವುದು ಕೌರವನ ಅನ್ನದ ಋಣಕ್ಕೆ ಕಟ್ಟುವಡದ ಕರ್ಣನೊಂದಿಗಿನ ಅರ್ಜುನನ ಸ್ಪರ್ಧೆಯನ್ನಲ್ಲ. ಸರ್ವತಂತ್ರ ಸ್ವತಂತ್ರನಾದಂತಹ ಕರ್ಣ, ಪರೀಕ್ಷಾರಂಗದಲ್ಲಿ ಕಾಣಿಸಿಕೊಂಡಿದ್ದ ಆ ಕರ್ಣ ಯಾವ ಬಗೆಯಲ್ಲಿ ಪಾರ್ಥ ತೋರ್ದಾನೋ ಅದನ್ನೆಲ್ಲ ತೋರಿಸುವ ಕಾರಣ ಅಂಥ ಕರ್ಣನಿಗೂ ಅರ್ಜುನನಿಗೂ ಹೊಯ್ಕೈ ಏರ್ಪಡಬೇಕು. ಅದಕ್ಕೊಂದು ಪೂರ್ವ ಸಿದ್ಧತೆಯಾಗಿ ನಾನು ಹೇಳಿದ್ದವನನ್ನು ಹೊಗಳಿ ಅಷ್ಟೇ. ನಿನ್ನ ಮಾತು ಹ. ಈಗ ಅಲ್ಲ ಸ್ವಾಮಿ, ಹ, ಮೊದಲೇ ಹೇಳಿಬಿಟ್ಟಿದ್ದಾರೆ. ಹ. ನಿನಗೂ ನಿನ್ನ ಮಾತಿಗೂ ಹ. ಆದಿ ಅಂತ್ಯ ಇಲ್ಲ ಸ್ವಾಮಿ. ಸರಿ, ಹಾಗಾದ್ರೆ ಅಂದರೈತನೆ ನಿನ್ನ ಮಹಿಮೆಯನು ಅಂತರಹಿತನೆ ನಿನ್ನ ಮಹಿಮೆಯನು ನಿಂದು ಬಣ್ಣಿ ಬರಾರು ಲೋಕವೇ ನಿನ್ನ ಮಹಿಮೆಯ ನಿಂದು ಬಣ್ಣಿ ಬರಾರು ಲೋಕವೇ ಎಂತ ಲಾಭದ ಹರಿಯ ಬದಗೆರಗಿ ನುಡಿಸಲ್ಕೆ ವಾಸುದೇವ. ಓ ಅರ್ಜುನ, ಒಮ್ಮೆ ಗೀತೋಪದೇಶ ಸಂದರ್ಭದಲ್ಲಿ ನಿನ್ನಲ್ಲೇ ನಾನು ಭಿನ್ನವಿಸಿಕೊಂಡಿದ್ದೆ. ಏನನ್ನು? ಅದ್ಭುತವಾದ ರೂಪ ಹ್ಮ್. ನೀನು ತೋರಿಸಿದಾಗ ಇದು ಬೇಡ, ಚರ್ಮಚಕ್ಷುವಿನಿಂದ ಯಾವುದನ್ನು ನೋಡಬಹುದೋ ಅದನ್ನು ಕಾಣಿಸು ಅಂತ. ಆಗ ಅಂತರಹಿತ ಸ್ಥಿತಿಯಲ್ಲಿದ್ದ ನಾನು ಪುನಃ ಶಾಂತನಾಗಿ ಬಂದೆ. ಜೀವಿಗಳಿಗೆ ಇದೊಂದು ಉಪದೇಶ ಅಂತ. ದೇವರು ಬರಲಿ, ದೇವರು ಸಿಕ್ಲಿ ಅಂತ ಬಹಳ ಜನ ಹೇಳ್ತಾರೆ. ನೋಡಬಲ್ಲ ಕಣ್ಣು ಎಷ್ಟು ಜನರಿಗಿದೆ? ಇಲ್ಲ. ಸೂರ್ಯನೇ ಇಳಿದು ಬಂದ್ರೆ ಎಷ್ಟು ಕಣ್ಣುಗಳ ಸಹಿಸಿ ಅವು. ಸ್ವಾಮಿ, ಆದ್ಯಂತರಹಿತ ಶಬ್ದವನ್ನು ಎಣಿಸಿದ್ರೆ ರೋಮಾಂಚನವಾಗ್ತದೆ. ಎಷ್ಟು ಕಾಲ ಅದಕ್ಕೆ ಅರ್ಥೈಸಬೇಕು? ಮನೀಷಿಗಳು, ಋಷಿಗಳು, ಉಪನಿಷತ್ಕಾರರು, ಚಿಂತಕರು, ತಪಸ್ವಿಗಳು ನಿನ್ನ ಒಂದೊಂದು ಅಕ್ಷರಕ್ಕೆ ಅರ್ಥ ಮಾಡೋದರಲ್ಲಿ ಜೀವಮಾನವನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡಲಿಲ್ಲ, ಸಾರ್ಥಕತೆಯನ್ನು ಹೊಂದಿದ್ದಾರೆ. ಯಾಕೆ? ಅಂತರಹಿತ. ಕಾಲದ ಕಟ್ಟು ನಿನಗಿಲ್ಲ, ದೇಶದ ಕಟ್ಟು ನಿನಗಿಲ್ಲ. ನಾವು ಹೆಡ್ಡರಲ್ಲ ಸ್ವಾಮಿ. ನಿಂತು ಬಣ್ಣಿ ಪರಿಹಾರು. ಒಂದು ಕಾಲದ ಒಳಗೆ, ಒಂದು ಕರ್ಮದ ಕಟ್ಟಿನ ಒಳಗೆ ನಿತ್ತವರು ಕಾಲದೇಶ ಬದ್ಧರು. ಕಾಲದೇಶಬದ್ಧವಾದ ಉಪಕರಣಗಳ ಯಾವನೇ ಆದರೂ ಕಾಲಾತೀತವನ್ನು ಹೊಗಳುವುದಕ್ಕೆ ಶಕ್ತನಾಗುವುದಿಲ್ಲ. ಅದಕ್ಕಾಗಿ ಆ ಕಡೆಗೆ ಸಚ್ಚಿತ ಆನಂದ. ಕೊನೆಗೆ ಒಳ್ಳೆ ಶಬ್ದ ಹೇಳಿದ್ದಾರೆ, ನೇತಿ ನೇತಿ. ಅಂದ್ರೆ ನೇತ್ಯಾತ್ಮಕವಾಗಿ ಬಣ್ಣಿಸಬಹುದು. ಹೀಗಲ್ಲ ಹೀಗಲ್ಲ, ಹೇಗೆ ಅಂತ ಹೇಳುವುದಕ್ಕಿಲ್ಲ. ಹೇಗೆ ಅಂತ ಗೊತ್ತಾದ ದಿವಸಕ್ಕೆ ಈ ಜೀವನೇ ಇಲ್ಲ, ಮುಕ್ತಾಯಗೊಳ್ಳುತ್ತದೆ. ಹಾಗಾದ್ರೆ ನಿನ್ನ ಮಾತುಗಳಿಗೆ ಅರ್ಥ ಸ್ಥೂಲಾವಲೋಕನದಿಂದ ಕಾಣುವಂತೆ ಕರ್ಣನ ಹೊಗಳಿಕೆಯೂ ಅಲ್ಲ, ಅರ್ಜುನನ ತೆಗಳಿಕೆಯೂ ಅಲ್ಲ. ಇದಕ್ಕೆ ಬೇರೆ ಒಂದು ಉದ್ದೇಶ. ಹಾಗಾಗಿ ನಿನ್ನನ್ನು ನುತಿಸಿ ಎರಗುವುದು ಮಾತ್ರ ಅಲ್ಲ, ಮುಂದೆ ನನ್ನ ಮಾತುಂಟು ಸ್ವಾಮಿ. ಏನದು? ಪಂಕ್ತಿ ಮುಖ
ಸ್ವಾಮಿ, ಹ್ಮ್ ಯುದ್ಧದಲ್ಲಿ ಶರಪ್ರಯೋಗ, ಹ್ಮ್ ರಥಯುದ್ಧ ಹ್ಮ್ ಇದರ ಹೊಗಳಿಕೆ ಅಲ್ಲ. ಹ್ಮ್ ಅರ್ಜುನನ ಉದ್ದೇಶ ಹ್ಮ್ ನೀನು ಧ್ಯಾನಿಸಿಕೊಟ್ಟದ್ದು ಅದನ್ನು. ಹ್ಮ್ ಬೇಕಾದ್ದು ನಮಗೆ ಆತ್ಯಂತಿಕ ಜಯ. ಹ್ಮ್ ಕರ್ಣನಂತವರಿಗೆ ಬೇಕಾದ್ದು ಪ್ರಶಂಸೆ ಮಾತ್ರ. ಹ್ಮ್ ಆದ್ದರಿಂದ ಹ್ಮ್ ಕರ್ಣನ ರಥವನ್ನು ಹಾರಿಸಿದರೆ ಸಾಲದು, ಹ್ಮ್. ಕರ್ಣನ ತಲೆಯನ್ನು ಹಾರಿಸು ಎನ್ನುವುದಲ್ವೇ ಸೂಚನೆ. ಮತ್ತಿನ್ನೇನು ಕರ್ಣಾರ್ಜುನ ಕಾಳಗ ಪ್ರಾರಂಭವಾಗಲಿ ಅಂತ. ಕರ್ಣ ಬಿಡಿ, ಹ್ಮ್ ಕೌರವ ಸೇನಾಪತಿ ಅಂತಿರಲಿ, ಹ್ಮ್ ಕಂತು ಹೊರಡಿವನಾದಡಾಗಲಿ, ಹ್ಮ್ ಅವನ ಮಿತ್ರನಾದ ನಿನ್ನ ಸಾರಥಿ ಇರುವಾಗ ನನಗೆ ಭಯವೇ? ಹ್ಮ್ ಪಂಕ್ತಿಮುಖನಾಗಿ, ಹ್ಮ್. ದೇವಸೇನಾನಿಯಾಗಿ, ಹ್ಮ್ ಮಹಾವಿಕ್ರಮೇಶಂತಹ ಗುಹ, ಹ್ಮ್. ಗುರುಗುಹ ಷಣ್ಮುಖ, ಹ್ಮ್ ಅವನು ಜ್ಞಾನ ಶಕ್ತಿ ಸಮೇತನಾಗಿ ಕೌರವ ಪಕ್ಷದಲ್ಲಿ ಇವನ ಬೆಂಬಲಕ್ಕೆ ನಿಲ್ಲಲಿ. ಹ್ಮ್ ನನಗೊಂದು ವಿಶ್ವಾಸ ಸ್ವಾಮಿ, ಏನು ಅವರಾರು ಕುಂತಿಸುತನಿಗೆ ಸಮಾನರಲ್ಲ. ಕಾರಣ ಉಂಟು. ಏನು ಕುಂತಿ ಶ್ರೀಕೃಷ್ಣನ ಅತ್ತೆ ಎಂಬುದೇ ಸಾಕು. ಓಹ್ ಕುಂತಿಸುತ ನಾನಾದರೆ, ಹ್ಮ್ ಅರ್ಥಾತ್ ನಿನ್ನ ಭಾವನಾದರೆ, ನಿನ್ನ ಭಕ್ತನಾದರೆ ಹ್ಮ್ ಇವನನ್ನು ಗೆಲುವೆ ಅಲ್ಲ ಕೊಲ್ಲುವ ನಿನ್ನ ಪಾದರಾಣಿಯಾಗಿ ಪ್ರತಿಜ್ಞೆ ಇದು. ಬಳಿರೆ ಅರ್ಜುನ, ಹಾ, ರಾಮಬಾಣಕ್ಕೊಂದು ಬಿರುದುಂಟು, ಹಾ, ಹುಸಿ ಇಲ್ಲ ಅಂತ ಅಲ್ಲೋ. ಹಾ. ನಿನ್ನ ಮಾತು ಅದಕ್ಕೆ ಎಣೆಯಾದದ್ದು, ಸಾಯಿ. ಸಂದೇಹವೇ ಇಲ್ಲ. ಇಷ್ಟರವರೆಗೆ ನಿನ್ನ ಚಾರಿತ್ರ್ಯದಲ್ಲಿ ಅದನ್ನು ಸಾಧಿಸಿಕೊಟ್ಟವನು. ಹ್ಮ್. ಇವತ್ತಿನ ಈ ಪ್ರತಿಜ್ಞೆಯು ಸತ್ಯವಾಗಿ ಪ್ರಣಮಿಸುವುದರಲ್ಲಿ ಸಂಶಯವೇ ಬೇಡ. ಅನುಗ್ರಹಿತನಾದೆ, ಸಿದ್ಧನಾಗಲಿ ಮಹಾರಾಜ. ಸಿದ್ಧನಾಗಿದ್ದೇನೆ. ಕರ್ಣ, ಕುರುಕ್ಷೇತ್ರದಲ್ಲಿ ನಡೆಯುತ್ತಾ ಇರುವಂತಹ ಕರ್ಣಾರ್ಜುನರ ಯುದ್ಧ ಏನಿದೆಯೋ, ಇದು ಇದುವರೆಗೆ ನಡೆದಂತಹ ಯುದ್ಧದ ಹಾಗಿಲ್ಲ ಅನ್ನುವುದು ಎಲ್ಲರ ಅನುಭವಕ್ಕೂ ಬಂದಿರಬೇಕು. ನನ್ನ ಮನಸ್ಸಿಗಂತೂ ಬಹಳ ಸಮಾಧಾನ ಇದೆ. ಈ ಹೊತ್ತು ನಾನು ಏನೆಲ್ಲ ಹೆಜ್ಜೆ ಇಟ್ಟಿದ್ದೇನೋ, ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇನೋ, ಎಲ್ಲವೂ ಸಹ ಹಿಂದಿನ ಕರ್ಣನ ಸ್ಥಿತಿಯನ್ನಲ್ಲ, ಪ್ರತ್ಯೇಕವಾದಂತಹ ರೀತಿಯಲ್ಲಿ ಕರ್ಣನ ಉನ್ನತಿಯನ್ನು ಪ್ರಕಟ ಮಾಡುವಂತಹ ರೀತಿಯಲ್ಲಿದ್ದು ಇದು ನನಗೆ ಸಮಾಧಾನ. ಯಾರು ಈ ಸಮಾಧಾನ ಕೊಟ್ಟರು, ಯಾರು ಈ ಧೈರ್ಯವನ್ನು ಹೇಳಿದರು, ಈ ರೀತಿಯ ತೃಪ್ತಿ ಕರ್ಣನ ಅಂತಃಕರಣದಲ್ಲಿ ಉಂಟಾಗಬೇಕಾದ್ರೆ ಯಾವನೋ ಒಬ್ಬ ಮನುಷ್ಯ ಆ ಮಾತು ಹೇಳಿದ್ರೆ ನಾನು ಒಪ್ತಾ ಇರಲಿಲ್ಲ. ಯಾಕೆ? ಒಡೆಯನಾದಂತಹ ಕೌರವನೇ ಹೇಳಿದರೂ ಸಹ ನನಗದು ಪೂರ್ತಿ ತೃಪ್ತಿಯನ್ನು ತರ್ತಾ ಇರಲಿಲ್ಲ. ಹೇಳಿದವನು ಶ್ರೀಕೃಷ್ಣ. ಏನು ಹೇಳಿದ? ಕೌರವ ನಿನ್ನನ್ನು ಸಾಕಿದ್ದಕ್ಕೆ ಸಾರ್ಥಕವಾಯಿತು, ನನಗಿದ್ದ ಲಕ್ಷ್ಯವೇ ಅದು. ಆ ಅನ್ನದರಣ ಯಾವತ್ತು ನಾನು ಪೂರೈಸಿಯೇನೋ. ನನ್ನನ್ನು ಮನುಷ್ಯನನ್ನು ಮಾಡಿದ ನಿರಾಧಾರನಾದಂತಹ ಈ ಕರ್ಣನಿಗೆ ಆಧಾರವಾಗಿ ನನ್ನದೊಂದು ವ್ಯಕ್ತಿತ್ವ ಇದೆ, ಅದು ಲೋಕಮಾನ್ಯವಾಗುವಂತಹ ಯೋಗ್ಯತೆಯಿಂದ ಕೂಡಿದ್ದು ಅಂತ ತೋರಿಸಿಕೊಟ್ಟ. ಅವನಿಗಾಗಿ ಏನಪ್ಪಾ ಮಾಡೋಣ ಯೋಚಿಸ್ತಿದ್ದೆ. ಈಗ ಕೌರವನಿಗಾಗಿ ನಾನು ಮಾಡಬೇಕಾದ್ದನ್ನು ಮಾಡಿದ್ದೇನೆ ಅಂತ ನನಗೆ ಸಮಾಧಾನ ಉಂಟಾಗುವಂತಹ ರೀತಿಯಲ್ಲಿ ಸ್ವಾಮಿ ಅಪ್ಪಣೆ ಕೊಟ್ಟ. ಜನ ವಿಮರ್ಶೆ ಮಾಡಬಹುದು, ಜನ ಅದು ಸರಿಯಲ್ಲ ಅಂತ ತರ್ಕ ಹೂಡಬಹುದು, ಆದರೆ ಜನರನ್ನು ಮೆಚ್ಚಿಸುವುದಕ್ಕಿಂತ ಜನಾರ್ದನನನ್ನು ಮೆಚ್ಚಿಸುವುದು ಬಹಳ ಮುಖ್ಯ ಅಂತ ತಿಳಿದವ ನಾನು. ಅವನಿಂದಾಗಿ ಸಂತೃಪ್ತ ಮಾನಸನಾದಂತಹ ನಾನು ಮುಂದೆ ಏನು ನಾನು ಮಾಡಬೇಕಾಗಿದೆಯೋ ಅದನ್ನು ನನ್ನ ಜನ್ಮ ಶತ್ರುವಾದಂತಹ ಅರ್ಜುನ ನಿಪಾತಕ್ಕಾಗಿಯೇ ಮಾಡಬೇಕಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅವನಿಗೂ ನನಗೂ ಮಧ್ಯದಲ್ಲಿ ಉಂಟಾಗುವಂತಹ ಸಂಘರ್ಷ ಏನಿದೆಯೋ ಆ ಸಂಘರ್ಷವನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಮುಕ್ತಾಯದ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ನನ್ನನ್ನು ಮುಂದೇನು ಮಾಡ್ತಾನೆ ಕರ್ಣ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ರೆ, ಏನು ಮಾಡ್ತಾನೆ ನನ್ನ ವಿರುದ್ಧವಾಗಿ ಕರ್ಣ ಅಂತ ಅರ್ಜುನ ಯೋಚನೆ ಮಾಡ್ತಾ ಇದ್ರೆ, ಅವನಿಗೂ ಅರ್ಥವಾಗದೇ ಇದ್ದಂತಹ ರೀತಿಯಲ್ಲಿ, ನನ್ನವರಿಗೆ ಭರವಸೆ ಮೂಡುವಂತಹ ರೀತಿಯಲ್ಲಿ ಯೋಧತನದಲ್ಲಿ ಕರ್ಣ ಯಾರಿಗೂ ಹಿಂದಲ್ಲ ಅನ್ನುವುದನ್ನು ತೋರಿಸುವುದಕ್ಕಾಗಿ ನಾನು ಬಾಣ ಪ್ರಯೋಗಕ್ಕೆ ಸಿದ್ಧನಾಗಬೇಕಾಗಿದೆ. ಬತ್ತಳಿಕೆಯ ಒಳಗೆ ಕೈ ಹಾಕಿದ್ದೇನೆ, ತೆಗೆದಿದ್ದೇನೆ ಒಂದು ಬಾಣವನ್ನು. ಓ, ಸರ್ಪಮುಖಿ ಬಾಣ, ಅಪೂರ್ವವಾದದ್ದು. ನಾನು ಪೂಜೆಯ ಹೊತ್ತಿಗೆ ನಿತ್ಯವೂ ಇದನ್ನು ಉಪಯೋಗಿಸುವುದಕ್ಕಾಗಿ ಅಲ್ಲದೇ ಇದ್ರೂ ಅರ್ಚಿಸುವುದಕ್ಕಾಗಿ ಗಮನಿಸ್ತಾ ಇದ್ದೆ. ಈಗ ನೋಡಿದ್ರೆ ನನ್ನ ಕೈಗೆ ಇದೇ ಬಂದಿದೆ ಅಂತಂದ್ರೆ ಏನಿದ್ರೆ ಮಹಿಮೆಯ ಯೋಚನೆ ಮಾಡಿದ್ರೆ ಫಲ ಫಲ. ಈ ಬಾಣ ನನ್ನ ಕೈಗೆ ಬಂದದ್ದೇ ತಡ, ಆಕಾಶದಲ್ಲಿ ಸಾಗ್ತಾ ಇದ್ದಂತಹ ಪಕ್ಷಿಗಳು ರೆಕ್ಕೆ ಸುಟ್ಟು ಕರಗಬಿಡ್ತಾ ಇದ್ದಾವೆ. ನನ್ನವರು ಈ ಬಾಣ ಬಂದ ಮೇಲೆ ಉತ್ಸಾಹದಿಂದ ಜಯಘೋಷ ಮಾಡ್ತಾ ಇದ್ದಾರೆ. ಆ ಕಡೆ ನೋಡಿದ್ರೆ ಅರ್ಜುನ, ಅಯ್ಯೋ ಪಾಪ, ಇದು ಸಾಮಾನ್ಯವಾದದ್ದಲ್ಲ ಅಂತ ಅಂದ ಮೇಲೆ ಇದರ ಕುರಿತಾದಂತಹ ಒಂದು ನಿರ್ಧಾರಕ್ಕೆ ಬಂದು ಮತ್ತೆ ಮುಂದುವರಿಬೇಕಾಗಿದೆ. ಏನು
ಶಲ್ಯ ಭೂಪತಿ, ಕರ್ಣ, ಇದುವರೆಗೆ ನಡೆದಂತಹ ಯುದ್ಧದಲ್ಲಿ ನಿನ್ನ ಸಹಕಾರವನ್ನು ಗಮನಿಸಿದವ ನಾನು. ನನ್ನ ಪರಾಕ್ರಮವನ್ನು ನೀನು ಗಮನಿಸಿದ್ದಿ ಅಂತ ನಾನು ತಿಳಿಯುತ್ತೇನೆ. ಆರಂಭದಲ್ಲಿ ನಾನು ನೀನು ಜೊತೆ ಆದಾಗ ನಮ್ಮೊಳಗೆ ಎಷ್ಟು ಮೈತ್ರಿ ಬಂಧ ಕೂಡಿ ಬರಲಿಲ್ಲ, ವಿರಸ ಉಂಟಾಗಿತ್ತು, ವಿಪರೀತಕ್ಕೆ ಮುಟ್ಟಿತ್ತು. ನನ್ನದು ಸ್ವಲ್ಪ ಹೆಚ್ಚಿಗೆ ಆಯಿತು, ನಿನ್ನದು ಏನು ಕಡಿಮೆ ಆಗಲಿಲ್ಲ. ಈ ಇಬ್ಬರ ಜಗಳದಲ್ಲಿ ಕೌರವನಿಗೆ ಕೆಟ್ಟದ್ದಾಗ್ತದೆ ಅಂತ ಕೌರವ ಎಚ್ಚರಿಸಿದಾಗ ನೀನು ನನ್ನನ್ನು ಸಹಕರಿಸಿ ನನ್ನ ಯೋಗ್ಯತೆಯನ್ನು ಗಮನಿಸುವಲ್ಲಿ ಮುಂದಾದೆ. ಅಯ್ಯ, ನನ್ನ ಪರಾಕ್ರಮವನ್ನು ಕಂಡು ಎಂಥ ತೋಳುಗಳಿವದು ಅಂತ ನೀ ಮೆಚ್ಚಿ ಉದ್ಗರಿಸಿದಾಗ ನಿನ್ನ ಕುರಿತು ಇದ್ದಂತಹ ಮನಕಷಾಯ ಎಲ್ಲ ಹೊರಟು ಹೋಯಿತು. ಗುಣಗ್ರಾಹಿ ನೀನು, ಈ ವಿಶ್ವಾಸ ನನ್ನಲ್ಲಿ ಮೂಡಿ ಬಂತು. ಈಗ ಈ ಒಂದು ವಿಶಿಷ್ಟ ಸಂದರ್ಭದಲ್ಲಿ ನಿನ್ನಲ್ಲಿ ಆತ್ಮೀಯವಾಗಿ ಸಂಭಾಷಣೆಯನ್ನು ಮಾಡಿ ನನ್ನ ಭಾವನೆಯನ್ನು ಹಂಚಿಕೊಳ್ಳದೆ ಇದ್ರೆ ನನ್ನ ಮನಸ್ಸಾಕ್ಷಿಗೆ ನಾನು ದ್ರೋಹ ಮಾಡಿದ ಹಾಗೆ. ಒಬ್ಬ ಸಾರಥಿ ಅಂತ ಏನಿರ್ತಾನೋ ಅವನು ರಥಿಕನಿಗೆ ಬೇಕಾಗಿ ಪೂರಕವಾದಂತಹ ಉದ್ಯೋಗವನ್ನು ಮಾಡುವುದರ ಮೂಲಕವಾಗಿ ಪೂರ್ತಿ ಸಹಕಾರ ನೀಡಿದಾಗ ಮಾತ್ರ ಪರಿಣಾಮದಲ್ಲಿ ಶುಭ ಉಂಟಾಗುವುದಕ್ಕೆ ಸಾಧ್ಯ. ನಿನ್ನ ಐಕ್ಯ ಮೈತ್ರಿ ಅದು ಪೂರಕವಾಗಿ ವಿವರ್ಧಕವಾಗಿ ಮುಂದುವರಿಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಭಾವನೆ ಹಂಚಿಕೊಳ್ತಾ ಇದ್ದೇನೆ. ಒಂದು ಕ್ಷಣ ನಿನ್ನ ಕುದುರೆಗಳ ಕಡೆಗಿನ ಲಕ್ಷ್ಯ, ಎದುರಿನ ಲಕ್ಷ್ಯ ಇದನ್ನು ಬಿಟ್ಟು ನನ್ನ ಬಿಲ್ಲು ಬಾಣಗಳ ಕಡೆಗೆ ಲಕ್ಷ್ಯ ಹರಿಸಿದ್ರೆ ನೋಡಿದ್ಯಾ, ಈ ಬಾಣವನ್ನು ಗುರಿ ನೋಡಿ ಹಿಡಿದಿದ್ದೇನೆ. ನನ್ನ ಶತ್ರುವಿನ ಸರಿಯಾದಂತಹ ನಾಶ ನನ್ನ ಉದ್ದೇಶ ಅಂತ ನಿನಗೆ ಗೊತ್ತಿದೆ. ಅರ್ಜುನ ಬಗ್ಗೆ ದಯ ಇಲ್ಲ, ನನಗೆ ದಾಕ್ಷಿಣ್ಯ ಇಲ್ಲ, ಇದು ಲೋಕಕ್ಕೆ ಗೊತ್ತಿದೆ. ಅವನಿಗೂ ಅಷ್ಟೇ ನನ್ನ ಕುರಿತದು ಇರ್ಲಿಕ್ಕಿಲ್ಲ, ಇರಬಾರದು ಅಂತ ಹೇಳುವ ನಾನು. ಅದಕ್ಕೆ ಇದು ಕ್ಷೇತ್ರವೂ ಅಲ್ಲ. ಒಂದು ಮಾತು, ಈ ಬಾಣ ಹೂಡಿದ ಮೇಲೆ ನನಗೆ ಎಲ್ಲಿಲ್ಲದ ಉತ್ಸಾಹ, ಆ ಉತ್ಸಾಹದಿಂದ ಕೇಳ್ತಾ ಇದ್ದೇನೆ. ಇದರ ಕುರಿತು ನನಗೆ ಭರವಸೆ ಉಂಟಾಗ್ತಾ ಇದೆ. ನೋಡಿದ್ಯಾ, ಈ ಬಾಣ ಪ್ರಯೋಗ ಮಾಡಿದ್ರೆ ಅರ್ಜುನ ಹೆಂಡತಿ ವಿಧವೆ ಆಗ್ತಾಳಲ್ಲ. ಅಂದ್ರೆ ಯಾರನ್ನು ಲಕ್ಷಿಸಿ? ಹೆಂಡತಿ ಅಂತ ನಾನು ಲಕ್ಷಿಸಿ ಹೇಳಬೇಕಾದ್ರೆ ಸುಭದ್ರೆಯನ್ನೇ ಹೇಳಬೇಕು ಹೊರತು ಆ ಪಾಲಿನ ಹೆಂಡತಿಯ ಬಗ್ಗೆ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅಯ್ಯ, ಇದರಿಂದಾಗಿ ಏನು ಪರಿಣಾಮ ಆಗ್ತದೆಯೋ ಆ ಪರಿಣಾಮವನ್ನು ಎದುರಿಸುವುದಕ್ಕೆ ಅಲ್ಲಿ ಯಾರಾದರೂ ಯೋಗ್ಯತಾವಂತರಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆಯಾ? ಬಾಣವನ್ನು ನೋಡು, ಅದಕ್ಕಿರುವಂತಹ ವಿಶಿಷ್ಟ ಯೋಗ್ಯತೆಯನ್ನು ನೋಡು, ಅದರ ಪರಿಣಾಮವಾಗಿ ನಮ್ಮವರಿಗಾದಂತಹ ಆನಂದವನ್ನು ನೋಡು, ಆ ಕಡೆಯಲ್ಲಿ ಉಂಟಾದಂತಹ ಭೀತಿಯ ಲಕ್ಷಣವನ್ನು ನೀನು ಗಮನಿಸು. ಆದ್ರಿಂದ ಕೇಳ್ತೇನೆ, ಇದನ್ನು ಎದುರಿಸುವುದಕ್ಕೆ ಅಲ್ಲಿ ಯಾರಾದರೂ ಇದ್ದಾರೆ? ಈ ಬಾಣ ವ್ಯರ್ಥ ಆದೀತು ಅಂತ ನಿನಗೇನಾದ್ರೂ ಅನ್ನಿಸ್ತದೆಯೇ? ನನಗಂತೂ ಹಾಗನ್ನಿಸುವುದಿಲ್ಲ. ಕಾರಣ ಏನು? ಅತಿಯಾದಂತಹ ಭರವಸೆಯನ್ನು ಈ ಬಾಣದ ಮೇಲೆ ನೀನು ತಳೆದಿದ್ದೀಯ. ಒಂದು ಮಾತು ಮಧ್ಯೆ ಹೇಳಬೇಕು. ಏನು? ನಾನೀ ಬಾಣ ಪ್ರಯೋಗ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಮಾಡ್ಲೇಬೇಕು, ಮಾಡ್ತೇನೆ, ಅದು ವಿಷಯ ಅಲ್ಲ. ಮಾಡುವಂತಹ ನಾನು ನಿನ್ನಲ್ಲಿ ಕಡೆಯದಾಗಿ ಒಂದು ಮಾತು ಕೇಳ್ತೇನೆ. ಏನು? ನೀನು ನಿಜವಾಗಿ ಈ ಹೊತ್ತು ಯಾವ ಪಕ್ಷದಲ್ಲಿದ್ದೀಯೋ ಆ ಪಕ್ಷಕ್ಕಾಗಿ ಬಂದವನಲ್ಲ ಅಂತ ಹಳೆ ಕಥೆ. ಹೌದು. ಅಲ್ಲಿಗೆ ಅಂತ ಬಂದವ ನೀನು ಇಲ್ಲಿಗೆ ಬಂದಿದ್ದಿ ಅಂತಾದ್ರೆ ಅಲ್ಲಿನ ನಿನ್ನ ಸಂಬಂಧ ಇಲ್ಲಿನ ಸಂಬಂಧಕ್ಕಿಂತ ಗಾಢವಾದದ್ದು ಅಂತ ನೆನಪು ಮಾಡಿದ್ರೆ ನಾನು ಕೇಳಲ್ಲ. ಏನು? ನನಗಂತೂ ಭರವಸೆ, ಅರ್ಜುನ ನಾಶ ಈ ಬಾಣದಿಂದ ಆಗ್ತದೆ, ಅವನ ತಲೆ ಕತ್ತರಿಸಲ್ಪಡ್ತದೆ. ಇದು ನಿನಗೂ ಸಮಾಧಾನದ ಸಂಗತಿ ತಾನೆ? ಕಾರಣ ಹೇಳು. ನೀನು ಹೇಳಿದ ಅಷ್ಟೂ ಆದೀತು. ಆದರೆ ಏನಾದ್ರೆ ಭೂಪತಿ, ನಿನ್ನ ಪ್ರತೀಕ್ಷೆ ಸುಳ್ಳಾಗಕೂಡದು. ಆದ್ದರಿಂದಲೇ ನಿನಗೆ ಸಾನುರಾಗವೇ ಅಂತ ನನ್ನಲ್ಲಿ ಕೇಳಿದಾಗ ಸಾನುರಾಗವೇ ಎಂಬುದರಿಂದ ನಾನು ತೊಡಗುವುದು. ಹೇಳು. ಈ ಬಾಣವನ್ನು ನೀನು ಪ್ರಯೋಗಿಸುವುದಕ್ಕೆ ಸಿದ್ಧನಾದಾಗ
ನೀನು ಪ್ರತ್ಯಕ್ಷ ಭಾನುಜಾತನಂತೆ ಕಾಣಿಸ್ತಾ ಇದ್ದಿ. ಆಹಾ. ಯಾಕಂದ್ರೆ ವೈರಿಗಳು ತಾವು ಬದುಕುವ ಭರವಸೆಯನ್ನೇ ಕಳೆದುಕೊಂಡಿದ್ದಾರೆ. ಅವರಿಗೆ ಭಾನುಜಾತನಾದ ಯಮನಂತೆ ಕಾಣುತ್ತಾ ಇದ್ದಿ ನೀನು. ಒಳ್ಳೇದಯ್ಯ, ಬಹಳ ಜನ ಈ ಅರ್ಥ ಹೇಳಲಿಲ್ಲ. ಭಾನು ತೇಜ ಅಂತ ಕೆಲವರು ವ್ಯಾಖ್ಯಾನ ಮಾಡಿದರು. ಅದಲ್ಲ, ಭಾನುಜಾತನೇ ಅಂದ್ರೆ ಯಮ ಸದೃಶನಾಗಿದ್ದೀನಿ. ವೈರಿಗಳಿಗೆ ಯಮ ಸದೃಶನಾಗಿ ನೀನು ಕಂಡವನು ಸತ್ಯ. ಓಹೋ. ಆದ್ರೆ ಈ ಬಾಣದಿಂದ ನೀನು ಹೇಳಿದ ಅಷ್ಟನ್ನು ಸಾಧಿಸಬಹುದೇ? ಯಾಕೆ ಅನುಮಾನ? ಅನುಮಾನ ಇದೆ. ಏನು ಅನುಮಾನ? ಎದುರಿನ ರಥದ ಮೂತಿಯಲ್ಲಿ ಕುಳಿತಿರುವವನು ಯಾರು? ನಳಿನಾಕ್ಷ. ಆತ ದೇವರು ಎಂಬ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ದೇವರಾಗಿ ಆತ ಏನನ್ನಾದ್ರೂ ಮಾಡ್ತಾನೆ ಅಂತಾದ್ರೆ ನೀನೋ ನಾನು ಏನೋ ಮಾಡುವುದಕ್ಕಿಲ್ಲ. ಆದ್ರೆ ಒಬ್ಬ ರಥಕಲ್ಪ ಅಶ್ವಹೃದಯವನ್ನು ಬಲ್ಲ ಸಾರಥಿಯಾಗಿ ಅವನೆಷ್ಟು ಮಾಡಬಲ್ಲ ಅನ್ನುವುದನ್ನು ಅವನ ಗುರುವಿನ ಶಿಷ್ಯನಾದ ನನಗೂ ಅದು ಗೊತ್ತು. ಆದ್ರಿಂದ ನೀನು ಹಿಡಿದ ಗುರಿ ಯಾವುದೀಗ? ಕೊರಳಿಗೆ. ಹೌದು, ಆಗುವುದಿಲ್ಲ. ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಅದೇ ಹಾಗಯ್ಯ. ರಥಕಲ್ಪ ಅಶ್ವಹೃದಯ ವಿದ್ಯೆಯನ್ನು ಬಲ್ಲಂತಹ ಒಬ್ಬ ಸಾರಥಿ ಕುದುರೆಗಳನ್ನು ಮುಗ್ಗರಿಸುವಂತೆ, ಮೇಲಕ್ಕೆ ನೆಗೆಯುವಂತೆ, ಎಡಬಲಕ್ಕೆ ಚಲಿಸುವಂತೆ ಮಾಡುವುದರಿಂದ ತನ್ನ ರಥಿಕನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅಂತಹ ಉಪಾಯ ಮಾಡಿದ ಅಂತಾದ್ರೆ ಕೊರಳಿಗೆ ಹಿಡಿದದ್ದು ಕಿರೀಟಕ್ಕೆ ತಾಗೀತು. ಆದ್ರಿಂದ ಉರಕಾಗಿ ಬೆಸಸಿದೆ ಅಂತ ಹೇಳಿದ ಆದ್ರೆ ನೀನು ಹೇಳಿದ ಅಷ್ಟೂ ಸಾಧ್ಯವಾಗ್ತದೆ. ಸಾರಥಿ, ನಿನ್ನ ಮಾತಿನಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಇರಬಹುದು, ಸಾರಥ್ಯ ವಿದ್ಯೆಯಲ್ಲಿ ನಿನ್ನಷ್ಟು ಪರಿಣತ ನಾನಲ್ಲ. ನನಗೂ ಅಷ್ಟು ಇಷ್ಟ ಇದರ ವಿಷಯ ಗೊತ್ತಿದೆ. ಅವನು ಹೀಗೆ ಮಾಡಿದರೆ ಹೀಗಾಗಬಹುದು, ಆದೀತು, ಮಾಡಬಹುದು, ಮಾಡುವ ಸಾಧ್ಯತೆ, ಪರಿಣಾಮತೆ ಹೀಗಾದೀತು. ಇದು ನಿನ್ನ ಒಂದು ಕಲ್ಪನೆ. ನಾನ್ ನಿನ್ನಲ್ಲಿ ಕೇಳ್ತೀನಿ, ಒಬ್ಬ ಸಾರಥಿಯಾಗಿ ಅವ ಏನು ಮಾಡ್ತಾನೋ ಅದರ ಊಹೆಯನ್ನು ಮಾಡುವುದಕ್ಕೆ ಇದು ವೇಳೆಯಲ್ಲ. ನಾನು ಅವನ ಕೊರಳಿಗೆ ಹಿಡಿದಿದ್ದೀನಿ, ಅದು ಎದೆಗೆ ತಾಗೀತು ಅಂತ ಆಗಬೇಕಾದ್ರೆ ಎದೆಗೆ ಹಿಡಿಬೇಕು, ಆವಾಗ ಕೊರಳಿಗಾದ್ರೂ ತಾಗೀತು. ಕೊರಳಿಗೆ ಹಿಡಿದದ್ದು ಕಿರೀಟಕ್ಕೆ ತಾಗೀತು. ಒಟ್ಟಿನ ಮೇಲೆ ಗುರಿ ಬದಲಿಸು ಅಂದ್ರೆ ನನ್ನ ಲಕ್ಷ್ಯವನ್ನು ನೀನು ಆಕ್ಷೇಪ ಮಾಡಿದ ನಿನಗೆ ಈ ನೀತಿಯನ್ನು ಹೇಳ್ತಾ ಇರೋದು. ಈ ನೀತಿ ಹೇಳುವುದು ಅಂತಂದ್ರೆ ಏನಾಗ್ತದೆ ಗೊತ್ತಾ? ಏನು? ನನಗೆ ನೀತಿ ಗೊತ್ತಿಲ್ಲ ಅಂತ ನೀನು ಹೇಳಿದ ಹಾಗಾಗ್ತದೆ. ಹಾಗಾಗ್ಲಿಲ್ವೇ? ಅಯ್ಯ, ಏನು ತಿಳಿದೆ ನೀನು? ಕೆಲವು ಸಲ ಕೆಲವರು ಹೇಳುವುದುಂಟು, ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸಿಕೊಳ್ಳುವುದು ಅಂತ. ನಿನ್ನನ್ನು ಮಾತಾಡಿಸಿದ್ದೇ ಸರಿಯಾಗಲಿಲ್ಲ. ನೀನು ಬುದ್ಧಿವಂತ ಅಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೆ ಕೆಲವು ಸಲ ಈ ಪಾಂಡಿತ್ಯ ಪ್ರದರ್ಶನಕ್ಕೆ ಹೋಗಿ ಎದುರಿನವರಿಗೆ ನೋವು ಮಾಡುವುದು ಕೆಲವರ ಅಭ್ಯಾಸ. ನೀನು ಅದು ಮಾಡ್ತಾ ಇದ್ದಿ. ಹಾಗಾಯ್ತಾ? ಹಾಗಾಗದೆ ಮತ್ತಿನ್ನು ಹೇಗಾಗಬೇಕು? ಏನಾಯ್ತು? ನೀನ್ ನನಗೆ ನೀತಿ ಹೇಳ್ತಾ ಇದ್ದಿ. ನಾನು ಪರಂಪರೆಯಲ್ಲಿ, ಯೋಗ್ಯತೆಯಲ್ಲಿ ಅತ್ಯಂತ ವಿಶಿಷ್ಟರಾದಂತಹ ಗುರುವಿನ ಶಿಷ್ಯ. ನನ್ನ ಗುರುಗಳ ಬಗ್ಗೆ ನಾನು ಹೇಳಿದ್ದೇನೆ, ನೀನು ಕೇಳಿದ್ದಿ. ಅಂಥ ಗುರು ಕಲಿಸಿದಂತಹ ವಿದ್ಯೆ ಏನಿದೆಯೋ ಅದರ ಆಧಾರದಿಂದ ಧನುರ್ವೇದವನ್ನು ಸ್ವಾಧೀನ ಮಾಡಿಕೊಂಡಂತಹ ನಾನು ಒಮ್ಮೆ ಗುರಿ ಇಟ್ಟು ಮತ್ತೊಮ್ಮೆ ಅದನ್ನು ಬದಲಾಯಿಸುವುದು ಇದು ಮಾಡುವ ಹಾಗಿಲ್ಲ. ಸಮರಕ್ಕೊಂದು ನೀತಿ ಅಂತಿದೆ, ಸಮರಕ್ಕೊಂದು ನ್ಯಾಯ ಅಂತಿದೆ, ಸಮರಕ್ಕೊಂದು ಪದ್ಧತಿ ಅಂತಿದೆ. ನಾನು ಕೊರಳಿಗೆ ಗುರಿ ಹಿಡಿದಿದ್ದೇನೆ, ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರಲಿ, ಆ ಕೊರಳಿಗೆ ಹಿಡಿದಂತಹ ಗುರಿಯನ್ನು ನಾನು ಬದಲಾಯಿಸಬಾರದು. ಹಾಗೆ ಬದಲಾಯಿಸಿದ್ರೆ ನಾನು ವೀರ ಯೋಧ ಆಗುವುದಿಲ್ಲ. ನಾನು ನಿನ್ನ ಹತ್ರ ಕೇಳ್ತೀನಿ, ಇದಕ್ಕೆ ಘಾತಕತನ ಅಂತಲ್ಲದೆ ಮತ್ತೇನೇನಾದ್ರೂ ಹೆಸರು ಉಂಟೇನಯ್ಯ? ಒಬ್ಬ ಬಲದ ಕೈಯನ್ನು ಹೊಡೆಯುವುದಕ್ಕೆ ಉಪಯೋಗಿಸುವಾಗ ಆಚೆಯನ್ನು ತಪ್ಪಿಸುವುದಕ್ಕೋ ತಿರುಗಿ ಹೊಡೆಯುವುದಕ್ಕೆ ಸಿದ್ಧನಾಗ್ತಾನೆ. ಬಲದ ಕೈಯನ್ನು ಎತ್ತಿ ಎತ್ತಿ ಎಡದ ಕೈಯಲ್ಲಿ ಹೊಡೆದರೆ ಅವನ ನಿರೀಕ್ಷೆಗೆ ವಿರುದ್ಧವಾದಂತಹ ಘಾತಕ ವೃತ್ತಿಯನ್ನು ಇವನು ಮಾಡಿದ ಅಂತ ಇದು ಸಮರ ಕ್ಷೇತ್ರದಲ್ಲಿ ನ್ಯಾಯವಾಗಿ ಧರ್ಮಸಮ್ಮತವಾಗಿ ನಡೆಯುವಂತಹ ಯುದ್ಧದಲ್ಲಿ ಒಂದು ರೀತಿ ಯಾರ ಪ್ರಯೋಗ ಮಾಡ್ತಾನೋ ಅವನ ವ್ಯಕ್ತಿತ್ವಕ್ಕೆ ದೋಷವನ್ನುಂಟು ಮಾಡುತ್ತದೆ. ಆದ್ರಿಂದ ಹೇಳ್ತೀನಿ, ಈ ಉಪದೇಶಕ್ಕೆ ನನ್ನ ಮಾನ್ಯತೆ ಇಲ್ಲ. ನಾನು ನಿನ್ನನ್ನು ಮಾತಾಡಿಸಿದ್ದು ಹೌದು, ನಿನ್ನ ಸೂಚನೆ ಏನಿದೆಯೋ ಅದಕ್ಕೆ ಧನ್ಯವಾದಗಳು. ಆಚರಿಸುವುದಕ್ಕೆ ಆಗುವುದಿಲ್ಲ ಅನ್ನುವುದಕ್ಕಾಗಿ ನನಗೆ ಖೇದ ಇದೆ. ಆ ಕುರಿತು ಮತ್ತೆ ಬೇಕಾದ್ರೆ ನಿನ್ನಲ್ಲಿ ಮಾತಾಡ್ತೇನೆ, ಯಾಕೆ ಹಾಗೆ ಅಂತ. ಈಗ ಹೇಳ್ತೇನೆ, ಇಷ್ಟಕ್ಕೆ ಮುಗಿಸೋಣ. ನನ್ನ ಕೆಲಸ ನಾನು ಮುಂದುವರಿಸ್ತೇನೆ. ನೀನು ಸೂತನು ಅಷ್ಟು ಮಾತ್ರ. ಸೂತನು ಅಂದ್ರೆ ಈ ವೃತ್ತಿಯವನು ಮಾತ್ರ. ನೀನು ಸೂತ ಮುನಿಯಲ್ಲ, ಶೌನಕ ಮುನಿಯಲ್ಲ, ಜ್ಞಾನಿಗಳ ಸಾಲಿನಲ್ಲಿ ನಿನ್ನದಂತ ಸ್ಥಾನ ಇಲ್ಲ. ಹಾಗೇನೋ ಆದ್ರೆ ಏನಾಗ್ತದೆ? ಅಯ್ಯೋ, ಮಹಾತ್ಮರು, ವಿದ್ವಾಂಸರು, ಲೋಕ ತಿಳಿದವರು, ಜ್ಞಾನ ಸಂಪನ್ನರು, ಅವ್ರು ಹೇಳಿದ್ದು ಕೇಳಬೇಕಲ್ಲ ಅಂತ ಅನಿವಾರ್ಯತೆ ಇರ್ತದೆ. ಇಲ್ಲಿ ಅಂತ ಅನಿವಾರ್ಯತೆ ನನಗೇನೂ ಇಲ್ಲ. ಆದ್ರಿಂದ ನನ್ನನ್ನು ನನ್ನ ಪಾಡಿಗೆ ಬಿಡು, ನಿನ್ನ ಮಾತನ್ನು ಬದಿಗೆ ಇಡು, ಪ್ರಯಾಣ ಮಾಡ್ತೇನೆ.
ಓ ಕರ್ಣ, ಯಾರು? ನಾನೇ ಈಗ ತಾನೇ ನೀನು ಪ್ರಯೋಗಿಸಿದ ಸರ್ಪಶರ. ಮರಳಿ ಬಂದಿದ್ದೇನೆ, ನಿನ್ನ ಗುರಿ ಸರಿಯಾಗ್ಲಿಲ್ಲ. ಆದ್ರೆ ಇನ್ನೊಮ್ಮೆ ನನ್ನನ್ನು ಉಪಯೋಗಿಸಿಕೋ, ಆತನ ತಲೆಯನ್ನು ನಾನು ಕತ್ತರಿಸಿ ಬರ್ತೇನೆ. ಅರ್ಜುನ ತಲೆಯನ್ನು ನೀನು ಕತ್ತರಿಸ್ತಿ, ನನ್ನ ಶತ್ರುವಿನ ತಲೆಯನ್ನು ನೀನು ಕತ್ತರಿಸಿ ನನಗೆ ಸಹಾಯ ಮಾಡಬೇಕು ಅಂತಂದ್ರೆ ಇದರ ಅರ್ಥ ಏನು? ನನಗೂ ಅವನ ಬಗ್ಗೆ ದ್ವೇಷ ಇದೆ. ಓಹೋ. ಹಿಂದೆ ಖಾಂಡವನ ದಹನ ಕಾಲದಲ್ಲಿ ಅಲ್ಲಿ ನನ್ನ ತಾಯಿಯೊಂದಿಗೆ ನಾನು ವಾಸವಾಗಿದ್ದೆ. ಅಶ್ವಸೇನ ಅಂತ ನನ್ನ ಹೆಸರು, ತಕ್ಷಕನ ಮಗ. ಆದ್ರೆ ಆ ಹೊತ್ತು ಅಗ್ನಿಗೆ ಎಲ್ಲವನ್ನು ಆಹುತಿ ಕೊಡುವ ಈ ಅರ್ಜುನ ಮೇಲೆ ಹಾರುತ್ತಿರುವ ನನ್ನನ್ನು ತುಂಡರಿಸಿ ಬಿಟ್ಟ. ಆದ್ದರಿಂದ ಅವನ ಬಗ್ಗೆ ದ್ವೇಷ ಇದೆ. ನನ್ನನ್ನು ಉಪಯೋಗಿಸು, ಅರ್ಜುನನ ದ್ವೇಷವನ್ನು ತೀರಿಸಿಕೊ. ಓ, ಸರ್ಪದ್ವೇಷ ನಿನಗೆ ಹಾಗೆ? ಹೌದು. ಹಾವಿನ ಹಾಗೆ ಬಗ್ಗೆ ಕೇಳಿದ್ದೇನೆ. ಇಷ್ಟು ನನ್ನಲ್ಲಿ ಬಂದು ಕೇಳುವಾಗ ನೀನು ಇಷ್ಟು ದಿವಸ ಎಲ್ಲಿದ್ದೆ ಅಂತ ಕೇಳಬೇಕಾಯ್ತು. ಯಾರು? ನಾನು ನಿನ್ನ ಬತ್ತಳಿಕೆಯಲ್ಲೇ ಅವಿತುಕೊಂಡಿದ್ದೆ. ಅಧಿಕ ಪ್ರಸಂಗಿ ಯಾರ ಹತ್ರ ಕೇಳಿ ಒಳಗೆ ಬಂದಿಯೋ? ನನ್ನ ಬತ್ತಳಿಕೆ ನಿನಗೆ ಬಿಡಾರವೋ? ಹೌದು. ಅವಿವೇಕಿ. ನಿನಗೆ ಹಾಗತನ ಇದ್ರೆ ನೀನು ಯಾಕೆ ಹೋಗಿ ಕಚ್ಚುವುದಿಲ್ಲ ಅವನನ್ನು? ಆಗುವುದಿಲ್ಲ, ನನಗೆ ಆ ಸಾಮರ್ಥ್ಯ ಇಲ್ಲ. ನಿದ್ರೆ ಮಾಡುವಾಗ ಹೋಗಿ ಕಚ್ಚಿ ಹಾಳಾಗಿ ಹೋಗು. ನನ್ನನ್ನು ಯಾಕೆ ಉಪಯೋಗಿಸ್ತೀ ಇದಕ್ಕೆ? ಅನ್ಯರ ಸಹಾಯದಿಂದ ರಣಕ್ಷೇತ್ರದಲ್ಲಿ ಕರ್ಣ ಜಯ ಸಾಧಿಸಿದ ಎಂಬ ಅಪವಾದ ನನ್ನ ತಲೆಗಿಟ್ಟು ಕಟ್ಟುವುದಕ್ಕೆ ಬಂದಿದ್ದೆ. ಕರ್ಣ, ಏನು ಮಾಡಿದ್ಯೋ? ಏನು ಮಾಡಿ? ಒದಗಬಹುದಾದಂತಹ ಜಯವನ್ನು ಕೈಯಾರೆ ಕಳೆದುಕೊಂಡ ಮೂರ್ಖ ನೀನಾಗಿ ಹೋದಿ ಕರ್ಣ. ಏನೇನು? ಮೊದಲೇ ನಾನು ಹೇಳಿದೆ, ಅಸ್ತ್ರದ ನೆಲೆಯನ್ನು ನೀನು ತಿಳಿಯದೆ ಹೂಡಿದ್ದಿ. ಗುರಿ ಬದಲಿಸು. ನಮಗೆ ಒಂದೇ ಶರಸಂಧಾನ, ನಾವು ಹಾಗೆ, ನಮ್ಮ ನಿಷ್ಠ ಹೀಗೆ ಅಂತ ಹೇಳಿ ಬಾಣ ಪ್ರಯೋಗ ಮಾಡಿದೆಯಲ್ಲ. ಆ ಬಾಣ ಮತ್ತೊಮ್ಮೆ ಬಂದು ಬೆಸನನ್ನು ಬೇಡಿದ್ರೆ ಆಗುವುದಿಲ್ಲ ಅಂತ ಹೇಳಿದೆ. ಕೈಯಾರೆ ಗೆಲ್ಲಬಹುದಾದ ಅವಕಾಶವನ್ನು ನೀನು ಕಳೆದುಕೊಂಡೆ. ನಿನ್ನನ್ನು ಕೌರವ ಸಾಕಿದ. ಹೆಚ್ಚೇನು, ಕರ್ಣ ಈ ಹೊತ್ತು ಭರತ ವರ್ಷದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟದ್ದಿದ್ರೆ ಅದಕ್ಕೆ ಕಾರಣ ಕೌರವ ಎನ್ನುವುದನ್ನು ನೀನು ಮರೆತ ಹಾಗಾಯಿತು. ಕೃತಜ್ಞತೆ ಅನ್ನುವುದಕ್ಕೆ ಯಾವ ಶಾಸ್ತ್ರದಲ್ಲೂ ಕ್ಷಮೆ ಇಲ್ಲ. ನಿನ್ನನ್ನು ಈ ಭೂಮಿ ಹೊತ್ತೀತೇನು? ನಾನು ಒಂದು ಬಾಣವನ್ನು ಮತ್ತೊಮ್ಮೆ ಪ್ರಯೋಗ ಮಾಡುವುದಕ್ಕೆ ಸಿದ್ಧನಾಗದೇ ಇದ್ದದ್ರಿಂದ ಸ್ವಾಮಿ ನಿಷ್ಠೆಯಲ್ಲಿದ್ದಂತಹ ನನಗೆ ಭ್ರಷ್ಟತೆಯ ಸ್ಥಾನ ನೀನು ಕೊಡ್ತಾ ಇದ್ದಿ ಅಲ್ವೇ? ನಾನು ನಿನ್ನಲ್ಲಿ ಒಂದು ಮಾತು ಕೇಳಲು, ಏನು? ಯಾವ ವಿಷಯ ಅಂತ ಕಳೆದು ಹೋದದ್ದನ್ನು ಎತ್ತಿ ಮಾತಾಡ್ತಾ ಇದ್ದಿ. ಆ ಬಾಣ ಹೊರಟೋಗಿದೆ, ಅವನಿಂದ ಏನಾಗ್ತದೋ ಅದು ಮಾಡುವುದಕ್ಕೆ ಹೋಗಿ ಹಾಳಾಗಿ ಹೋಗಲದು. ನನ್ನ ಪ್ರಶ್ನೆ ಇಷ್ಟೇ, ನೀನು ನನಗೆ ಸಾರಥಿಯಾಗಿ ಬಂದಿಯಲ್ಲ, ಈಗೊಂದು ಬಾಣ ಇದೆ, ಅದರ ಪ್ರಯೋಗ ನಾನು ಮಾಡ್ತೇನೆ ಅಂತ ಬಂದಿಯ. ನನ್ನಲ್ಲಿ ಅದು ಒಂದೇ ಇರುವುದು ಅಂತ ನಿನಗೇನಾದ್ರೂ ಸ್ವಪ್ನವೇ? ಇಂಥ ಬಾಣಗಳು ಬಹಳ ಸಂಗ್ರಹದಲ್ಲಿದ್ದಾವೆ. ಇಲ್ಲ, ಇದು ಒಂದೇ ಸರ್ಪಾಸ್ತ್ರ. ಇದಕ್ಕಿಂತ ಹಿಂದೆ ನೀನೇ ಪ್ರಯೋಗಿಸಿದವನಲ್ವೇ? ಮುಂದೆ ಪ್ರಯೋಗಿಸಬಾರದೆ. ಆದ್ರೆ ಮಂತ್ರಪೂತವಾಗುವ ಮೊದಲೇ ತನ್ನ ಸರ್ಪ ಸಹಜವಾದಂತಹ ಪ್ರಭಾವವನ್ನು ಹೊಂದಿದೆ ಅನ್ನುವುದರಿಂದ ಇದರ ನೆಲೆ ಬೇರೆ. ಹಾಗಾದ್ರೆ ಇದರಿಂದ ಏನಾಗ್ತದೆ ಗೊತ್ತಾ? ನಾನೊಂದು ವೇಳೆ ಅರ್ಜುನನ್ನು ಗೆದ್ರೂ ಸಹ ನಾಳೆ ಇವ ಹೇಳ್ಕೊಂಡು ತಿರುಗ್ತಾನೆ ಊರಿನಲ್ಲಿ. ಯಾಕೆ? ನಾಗಪ್ಪಣ್ಣನೊಟ್ಟಿಗೆ ನಾನು ಕಚ್ಚಿದೆ ಅಂತ ನೀರೊಳ್ಳೆ ಹೇಳೋದಿಲ್ವೋ? ಗೊತ್ತಾಯ್ತು. ನನ್ನ ಕೀರ್ತಿಯಲ್ಲಿ ಯಾರಿಗೂ ನಾನು ಪಾಲು ಕೊಡುವ ಹಾಗಿಲ್ಲ. ನನ್ನ ಸ್ವಾಮಿ ನಿಷ್ಠೆಯನ್ನು ಪ್ರಕಟ ಮಾಡುವುದಕ್ಕೆ ಅನ್ಯರ ನೆರವು ಬೇಕಾಗಿಲ್ಲ. ನೀನು ನಾನು ಏನು ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು. ಅವನು ಯಾವ ಪಕ್ಷ ಕೇಳು? ಅವನೊಂದು ಪಕ್ಷ. ಈಗ ನಿನ್ನ ಬಣ್ಣ ಬಯಲಾಯ್ತು. ಏನ್ ಬಣ್ಣ? ಫಲವಿದೆ ತಕ್ಕೆ. ನೀವೆಲ್ಲ ಮಾಡಿದ್ದು ಕೌರವನಿಗೆ ಇಷ್ಟೇ. ಪಾಪ ಬಡಪಾಯಿ ಒಪ್ಪಿಕೊಂಡನಲ್ಲ ನಿಮ್ಮನ್ನು. ಆಚಾರ್ಯ ಭೀಷ್ಮರು ದಿನವೊಂದಕ್ಕೆ 10,000 ಮಂದಿ ಕಿರೀಟಧಾರಿಗಳ ತಲೆಯನ್ನು ಕಿರೀಟ ಸಮೇತ ಉರುಳಿಸ್ತೇನೆ, ಪಾಂಡವರನ್ನು ಕೊಲ್ತೇನೆ ಅಂತ ಹೇಳಿಲ್ಲ. ಅದಷ್ಟು ಮಾಡಿ ಅವರು ಮುಗಿಸಿದ್ರು. ಆಮೇಲೆ ಉಭಯ ಕುಲ ಬಿಲ್ಲೋಜ ದ್ರೋಣಾಚಾರ್ಯರು ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿರುತ್ತಾ ಯಾವನೋ ಹೇಳಿದ ಎಂಬ ಮಾತನ್ನು ಕೇಳಿಕೊಂಡು ಶರೀರ ಇಲ್ಲಿ ಬಿಟ್ಟು ಸ್ವರ್ಗಕ್ಕೆ ಹೋದ್ರು. ಅವ್ರ ಕಥೆ ಇರ್ಲಿ, ನನ್ನದೇ ಅದೆಲ್ಲ ಯಾಕೆ ಹೇಳ್ತೀನಿ ನೀನು? ಹಳೆ ಪುರಾಣ. ತೊಟ್ಟಂಬನ್ನು ಮತ್ತೆ ತೊಡುವುದಿಲ್ಲ. ಹೌದಯ್ಯ, ತೊಡುವುದಿಲ್ಲ ಅಂತ ಹೇಳಿದ್ದೆಲ್ಲ ಮಾಡಿ ತೋರಿಸಿದ್ದೇನೆ. ನಿನ್ನ ಉಪಾಂಶುವ್ರತವೋ ನಿನ್ನ ಪ್ರತಿಜ್ಞೆಯೋ ನನಗದ ಅಗತ್ಯ ಇಲ್ಲ. ಅಂತೂ ನಿಮ್ಮ ಮೂವರ ನಂಬಿ ಕೌರವ ಕೆಟ್ಟ. ಈಗ ನಾನಿಲ್ಲಿರುವುದಕ್ಕೆ ಅರ್ಥ ಏನು ಅಂತ ನಾನು ಯೋಚಿಸುವುದು. ಅಂದ್ರೆ ನಿಮ್ಮ ಮೇಲೆ ಅತಿಯಾದ ಭರವಸೆ ಇಟ್ಟಿದ್ದಾನೆ. ನಾನು ಒಂದು ಹೊತ್ತಿನ ಊಟದ ರಣಕ್ಕೆ ಬೇಕಾಗಿ ಪಕ್ಷಾಂತರ ಮಾಡಿದವ. ನೀವು ಹಾಗಲ್ಲ, ಇದೇ ಪಕ್ಷದಲ್ಲಿದ್ದವರು. ಪಕ್ಷದಲ್ಲಿ ಇರುತ್ತಾ ನೀವು ಹೀಗೆ ಮಾಡ್ತೀರಿ ಅಂತಾದ್ರೆ
ಪಕ್ಷಾಂತರ ಮಾಡಿದ ನನಗೆ ಇದನ್ನು ಬಿಟ್ಟು ಹೋಗುವುದಕ್ಕೆ ದೊಡ್ಡ ಕೆಲಸವೇನೂ ಅಲ್ಲ. 3 ಜನ ನಾವು ದ್ರೋಹ ಮಾಡಿದ್ವು ಅಂತ ಹೇಳುವ ನೀನು 4ನೇವನಾಗ್ತೇನೆ ಅಂತ ಹೇಳಿದಾಗಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ನಾನು ಹೇಳ್ತೇನೆ, ನನ್ನ ರಥದಲ್ಲಿ ನೀನಿದ್ದಾಗ ನನ್ನ ಒಂದು ರೋಮವನ್ನು ಕೊಂಕಿಸುವುದಕ್ಕೂ ಯಾರಿಗೂ ಆಗುವುದಿಲ್ಲ. ನಿನ್ನ ರಥದಲ್ಲಿ ನನ್ನ ಗುರು ಅನುಗ್ರಹ. ನೀನೀಗ ಏನಾದ್ರೂ ಹೊರಟು ಹೋದ್ರೆ, ನನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೊರಟ್ರೆ, ಪರ್ಯಾಯವಾಗಿ ಅರ್ಜುನನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಪ್ರಯತ್ನ ಮಾಡಿದ ಹಾಗಾಗ್ತದೆ. ಅವ ಸಾಯಬೇಕು, ನೀನು ಸ್ವಲ್ಪ ಹೊತ್ತು ಕಾಯಬೇಕು, ಕೂತ್ಕೋ. ನನಗೆ ಲಕ್ಷ್ಯ ಅರ್ಜುನ ಸಾಯುವುದಲ್ಲ, ಮತ್ತೆ ಆದ್ರೆ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಏನಾದ್ರೂ ನಡೆಯಿತು ಅಂತಾದ್ರೆ ಸೂತನಿಗೆ ಸೂತತ್ವ ಎಂತದ್ದು ಅಂತ ಕೌರವನಲ್ಲಿ ಕೇಳಿದ್ದು ನಾನು. ಅದಕ್ಕೆ ಆದರೂ ಒಪ್ಪಿದ್ದೇನೆ ಕೌರವನ ಒಂದು ಹೊತ್ತಿನ ಊಟದ ರಣಕ್ಕಾಗಿ. ಈಗ ಇನ್ನದಿಲ್ಲ. ಭೀಷ್ಮಾಚಾರ್ಯರು ಕೌರವನನ್ನು ಕೊಂದರು, ದ್ರೋಣಾಚಾರ್ಯರು ಹೊಂಡ ತೆಗೆದು ಒಳಗೆ ಹಾಕಿದ್ರು, ನೀನು ಮಣ್ಣು ಮುಚ್ಚಿದೆ, ನಾನು ಅದರ ಮೇಲೆ ಗಿಡ ನೆಟ್ಟೆ. ಇಲ್ಲ, ನಾನು ಪುಷ್ಪಗುಚ್ಛ ಇಟ್ಟು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ. ರಥದಿಂದ ಇಳಿದು ಹೊರಡುವುದೇ. ಹೋಗುವುದೇ ಇದು ಅನಿರೀಕ್ಷಿತ. ಈ ವ್ಯಕ್ತಿ ಹೀಗೆ ಘಾತಕನಾಗ್ತಾನೆ ಅಂತ ನಾ ಗ್ರಹಿಸಿರ್ಲಿಲ್ಲ. ಮೊಸರಲ್ಲಿ ಕಲ್ಲು ಹುಡುಕುವವರಿಗೆ ಏನು ಮಾಡೋಣ? ದೋಷವನ್ನೇ ಹುಡುಕುವುದು ಇವನ ಉದ್ದೇಶ ಆಗಿದ್ರೆ, ನನ್ನನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಕು ಅಂತ ಇವ ತೀರ್ಮಾನವನ್ನೇ ಮಾಡಿ ಬಂದಿದ್ರೆ, ನಾನು ತಡೆಯುವುದಕ್ಕೆ ಶಕ್ತನಲ್ಲ. ಅದಕ್ಕಾಗಿ ಅವ ಹೋಗ್ತಾ ಇರುವುದನ್ನು ನೋಡಿ ಸುಮ್ಮನೆ ಕೂತಿದ್ದೇನೆ. ಆ ಕಡೆ ನೋಡ್ತೇನೆ, ಅರ್ಜುನ ನನ್ನ ಸಾರಥಿ ನನ್ನನ್ನು ಬಿಟ್ಟು ಹೋದದ್ದನ್ನು ಕಂಡು ಕರ್ಣನ ಕಥೆ ಮುಗಿಯಿತು ಅಂತ ಯೋಚಿಸುವ ಲಕ್ಷಣ ಕಾಣಿಸ್ತಾ ಇದೆ. ಆ ಬಲದವರಿಗೆ ಇನ್ನೇನು ಮಾಡ್ತಾನೆ ಕರ್ಣ ಅಂತ ನೋಡುವಂತಹ ಕುತೂಹಲ ಇದೆ. ಮಾಡುವುದೇನು? ನಾನೇ ಸಾರಥಿ, ನಾನೇ ರಥಿಕ. ನನ್ನ ಸಾಮರ್ಥ್ಯ ಎಲ್ಲೂ ಕುಂಠಿತವಾಗುವುದಕ್ಕಿಲ್ಲ. ಯಾರು ನನ್ನ ಸಾಮರ್ಥ್ಯಕ್ಕೆ ಇನ್ನೊಬ್ಬರ ಸಹಾಯದಿಂದಲೇ ಯೋಗ್ಯತೆ ಬಂತು. ಈ ವ್ಯಾಖ್ಯಾನ ಮಾಡುವುದಕ್ಕೆ ನಾನು ಬಿಡುವುದೇ ಇಲ್ಲ. ಅದಕ್ಕಾಗಿ ಧನುಸ್ಸನ್ನು ಜೇಗೈದಿದ್ದೇನೆ. ಆ ಹರಿ ಶ್ರೀಕೃಷ್ಣ ಸಾರಥಿಯಾಗಿ ಏನು ಕಾರ್ಯವನ್ನು ಮಾಡ್ತಾ ಇದ್ದಾನೋ ಅವನನ್ನು ಮುಚ್ಚುವಂತೆ 58 ಬಾಣಗಳನ್ನು ಉಪಯೋಗಿಸಿದ್ದೇನೆ. ಮೇಲ್ಗಡೆ ರಥದಲ್ಲಿ ಕುಳಿತು ಆ ಮೂಲಕವಾಗಿ ಯುದ್ಧವನ್ನು ನೋಡಿ ವಿಜೃಂಭಿಸುವಂತಹ ಈ ಕರ್ಣಾರ್ಜುನರನ್ನು ಕಂಡು ರಸಿಕತೆಯ ಆನಂದವನ್ನು ಅನುಭವಿಸ್ತಾ ಇರುವಂತಹ ಹನುಮಂತ ಏನಿದ್ದಾನೆ, ನನ್ನ ಸುದ್ದಿಗೆ ಯಾರೂ ಬರಲಿಕ್ಕಿಲ್ಲ ಅಂತ ಹೇಳುವಂತಹ ಅವನು ರಥ ಬಿಟ್ಟು ಮರಕ್ಕೆ ಹಾರಬೇಕು. ಅವನಿಗೆ 80 ಬಾಣ ಹೊಡೆದಿದ್ದೇನೆ. ಅವರ ಕುದುರೆಗಳು 4ಕ್ಕೂ ಸಹ 50 ಬಾಣಗಳನ್ನು ಹೊಡೆದಿದ್ದೇನೆ. ಸುತ್ತ ಅರ್ಜುನ ರಕ್ಷಣೆಗಾಗಿರುವಂತಹ ಸೇನೆ ಇದೆಯಲ್ಲ, ಅಸಂಖ್ಯ ಬಾಣಗಳಿಂದ ಮುತ್ತಿದ್ದೇನೆ. ಮುಂದೆ ಏನಾಗ್ತದೆ ಅದಕ್ಕೆ ಸಿದ್ಧನಾಗುತ್ತೇನೆ. ಈಗ ನಾನು ಹೂಡಬೇಕು ಬಾಣ. ಹರಿಗಳಿಗಾಗಿ 50, ವೀರಕರನಿಗೆ 100, ತೇಜಗಳಿಗೆ ಪುನಃ ಹೊಡೆದು ಸಮಸ್ತ ಸೈನ್ಯವನ್ನು ಮುಟ್ಟುವಾಗ ಅಸಂಖ್ಯ ಬಾಣಗಳಿಂದ ಅಕ್ಷಾತ ಪ್ರಯೋಗ ಮಾಡಿಬಿಡ್ತೇನೆ. ರಥದ ಚುಗಿಲ್ಗಳನ್ನು ಕೀಳುವ ರವಿಯನು ನಿಂದು ನೋಡುತ್ತ ಶ್ರೀಯರಿ. ಏನ್ ಮಾಡೋಣ? ಏನಿದ್ರ ಅವಸ್ಥೆ? ಅತ್ಯಂತ ಉತ್ಸಾಹದಿಂದ ನಾನೇ ರಥಿಕನಾಗಿ, ನಾನೇ ಸಾರಥಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲೆ ಅಂತ ಮುಂದೆ ಹೊರಟ್ರೆ ಇದ್ದಕ್ಕಿದ್ದ ಹಾಗೆ ರಥ ಕುಸಿಯಿತು. ಏನಾಯಿತು ನನ್ನ ರಥಕ್ಕೆ ಅಂತ ನೋಡ್ತೇನೆ. ನನ್ನ ರಥದ ಗಾಲಿಗಳು ರಕ್ತದ ಮಡುವಿನಲ್ಲಿ ಕುಸಿದು ಸೇರ್ತಾ ಇದ್ದೇವೆ, ತಳ ಹುಡುಕ್ತಾ ಇದ್ದೇವೆ. ಇದ್ದ ಸ್ಥಿತಿಯಿಂದ ಬಹಳ ತಗ್ಗಿ ಹಿಡಿದಂತಹ ನಾನು ಕುದುರೆಗಳನ್ನು ನೋಡಿದರೆ ರಥವನ್ನು ಎಳೆಯುವ ಪ್ರಯತ್ನದಲ್ಲಿ ಅವು ಸೋತದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಮತ್ತೆ ಎಳೆಯುವ ಶಕ್ತಿಯನ್ನು ಉಪಯೋಗ ಮಾಡಿ ಎಳೆಯುವ ಯತ್ನದಲ್ಲಿ ಆ ಸ್ವಾಮಿನಿಷ್ಠ ಅಶ್ವಗಳು ಇದ್ದರೂ ಸಹ ಫಲ ಕಾಣ್ತಾ ಇಲ್ಲ. ನಾನೇ ಏನಾದರೂ ಮಾಡಬೇಕಾಯಿತು. ಏನು ಮಾಡೋಣ? ರಥವನ್ನು ಎತ್ತುವುದಕ್ಕಾಗಿ ನನ್ನ ಪ್ರಯತ್ನ ನಾನು ನಡೆಸ್ತೇನೆ. ಅರ್ಜುನ, ನೋಡು ಸ್ವಾಮಿ ಅವನ ಸ್ಥಿತಿ. ನೋಡಿದೆ, ಸರಿಯಾಗಿ ನೋಡಿದೆ. ಶತ್ರು ಇಬ್ಬಂದಿಯಲ್ಲಿ ಸಿಕ್ಕಿಬಿದ್ದಾಗಲೇ ಉಪಯೋಗಿಸಿಕೊಳ್ಳಬೇಕಾದ್ದು ಜಾಣನಿಗೆ ಕರ್ತವ್ಯವಲ್ಲವೇ? ಈಗಿಂದಿಗಲೇ ಮಹಾಸ್ತ್ರವೊಂದನ್ನು ಹೂಡಿ ಆ ಕರ್ಣನ ತಲೆಯನ್ನು ಹಾರಿಸಿಬಿಡು, ಹಾರಿಸಿಬಿಡು. ಈಗ ಹೌದು. ನೆಲದೊಳಗಿಯದ
ಕಿರೀಟಿ ಯಾರು? ಅರ್ಜುನ. ವಸುಶೇಣ? ಹೌದು, ಏನಪ್ಪ? ಅದೇ ವಸುಶೇಣ, ಅದೇ ಕರ್ಣ, ಅದೇ ನಿನ್ನ ಜನ್ಮ ಶತ್ರು. ಅಯ್ಯ, ಎದೆ ಮೆಟ್ಟುವುದಕ್ಕೆ ಬಂದವ ತಲೆ ತಗ್ಗಿಸಿ ಬಂದಿದ್ದೀಯಲ್ಲ? ಇಲ್ಲ, ತಲೆ ತಗ್ಗಿಸಲಿಲ್ಲ. ಮತ್ತೆ? ಆದರೆ ನಿನ್ನ ತಲೆಗಿರುವ ಬೆಲೆಯನ್ನು ನೆನಪಿಟ್ಟು ಬಂದಿದ್ದೇನೆ. ನಿನ್ನ ಕುಲವೃತ್ತಿ ಏನಿದೆಯೋ, ನಿನ್ನ ಪ್ರವೃತ್ತಿ ಏನಿದೆಯೋ, ಸಂಸ್ಕೃತಿ ಏನಿದೆಯೋ, ಅದರ ಮೇಲೆ ಭರವಸೆ ಇಟ್ಟು ಬಂದಿದ್ದೇನೆ. ಅರ್ಜುನ, ನೋಡಿದೆಯಾ ನನ್ನ ಸ್ಥಿತಿಯನ್ನು? ನನ್ನ ರಥ ನೆತ್ತರಿನ ಮಡುವಿನಲ್ಲಿ ಹೂತು ಹೋಗಿದೆ. ನನ್ನ ಕುದುರೆಗಳು ಅವು ಅದನ್ನು ಎಳೆಯಲಾರದೆ ಪರಿತಪಿಸುತ್ತಿದ್ದಾವೆ. ಸ್ವಲ್ಪ ಹೊತ್ತು ಬೇಕಾಗ್ತದೆ. ನಾನು ಚಕ್ರವನ್ನು ಮೇಲಕ್ಕೆ ಏರಿಸಿಬಿಟ್ರೆ, ನೆಲ ಸೇರಿಸಿಬಿಟ್ರೆ ಮತ್ತೆ ಯುದ್ಧ ನಡೆಯುತ್ತದೆ. ನೀನೇನಾದ್ರೂ ಅವಸರ ಮಾಡಿ ನನ್ನನ್ನು ಹೊಡೆದ್ರೆ, ಒಬ್ಬ ನಿರಾಯುಧನ ಮೇಲೆ, ರಥಹೀನ ಮೇಲೆ, ಸಾರಥಿಯ ಮೇಲೆ ಅಭಿಯೋಗ ಮಾಡಿದಂತ ಅಪವಾದ ನಿನಗೆ ಬರ್ತದೆ. ಕುಂತಿದೇವಿಯ ಮಗ ನೀನು. ನಿನ್ನ ತಾಯಿಯನ್ನು ಬಹಳ ಗೊತ್ತಿಲ್ಲ ನನಗೆ, ನೋಡಿದ್ದುಂಟು, ಮಾತಾಡಿದ್ದು ಬಿಡು. ಆ ತಾಯಿಯ ಮಗ ನೀನು. ಚಂದ್ರವಂಶದಲ್ಲಿ ಹುಟ್ಟಿದಂತಹ ಒಬ್ಬೊಬ್ಬರಿಗೂ ವಿಶಿಷ್ಟತೆ ಇದೆ. ಕುಂತಿದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ 5 ಮಂದಿಗಳು ನೀವು ಯಾರು ಇದ್ದೀರೋ ನಿಮಗೆಲ್ಲರಿಗೂ ಯೋಗ್ಯತೆ ಇದೆ. ಆದರೆ ಅರ್ಜುನ, ಪ್ರತಾದೇವಿಯ ಮಗನಾಗಿ ಪಾರ್ಥನೆಂದು ಹೇಳಿಸಿಕೊಂಡಂತಹ ನೀನು ಯಾವುದೇ ಸಮಯದಲ್ಲಿ ಅನ್ಯಾಯ ಮಾಡಲಾರೆ, ಈ ವಿಶ್ವಾಸ ನನ್ನದು. ನನಗೆ ಅರೆಕ್ಷಣ ಅವಕಾಶ ಕೊಡು. ನಾನು ರಥವನ್ನು ಎತ್ತುತ್ತೇನೆ, ಸನ್ನದ್ಧನಾಗಿ ಬರುತ್ತೇನೆ. ಇದು ಯಾಚನೆಯಲ್ಲ, ನಿನ್ನಲ್ಲಿ ಸೂಚನೆ. ಕ್ಷಣಕಾಲ, ಆಮೇಲೆ ನಿನ್ನ ಶತ್ರುವಾಗಿಯೇ ಬರ್ತೇನೆ. ಮಹಾರಥಿಯ ಧರ್ಮ ನನಗೆ ಗೊತ್ತುಂಟು. ಈ ಸ್ಥಿತಿಯಲ್ಲಿದ್ದ ಕರ್ಣನ ಮೇಲಿನ ಗೆಲುವಲ್ಲ. ರಥವನ್ನು ಎತ್ತಿಕೊಂಡು ಬಾ, ಧನುಸಿಳಿಸಿದ್ದೆ. ಶಾಬಾಸ್, ಮೋಸ ಬೇಡ. ಅರ್ಜುನ, ಸ್ವಾಮಿ, ಸರಿಯಾದ ಕೆಲಸವನ್ನೇ ಮಾಡಿದ್ದಿ ಅಲ್ವೇ? ಅವನ ಸೂಚನೆಯನ್ನು ಅಂಗೀಕರಿಸಿ ಅವನಿಗೆ ಸಮಯಾವಕಾಶವನ್ನು ಕೊಟ್ಟದ್ದು ಕೊಡಬೇಕಾದ್ದಲ್ವೇ? ನಿನ್ನ ಅದೃಷ್ಟ ಅಂತ ತಿಳಿ. ಇದುವೇ ಸರಿಯಾದ ಕಾಲ. ಹೂಡು, ಮಾತ್ರವೊಂದನ್ನು ಹೂಡಿ ಅವನ ತಲೆಯನ್ನು ಇಳುಹು. ಸ್ವಾಮಿ, ಓ, ಅವನನ್ನು ನೋಡಿ ತಿಳಿದು ನೀನು ಹೇಗೆ ಆಡ್ತೀಯ? ಹೌದಯ್ಯ. ನನ್ನ ಅಂತರಂಗ ಏನು ಸ್ವಾಮಿ? ಏನು ನಿನಗೆ ಅರ್ಥವಾಗಲಿಲ್ವೇ? ಏನು ಅರ್ಥ ಮಾಡಿಕೊಳ್ಳ? ವಾಸುದೇವ, ಅರ್ಜುನ, ಅಲ್ಲ ಸ್ವಾಮಿ, ಯಾದವೋತ್ತಮ. ಏನಿಲ್ಲ ಔಚಿತ್ಯ? ಕುಲದ ಹೀನತೆ, ಅದರ ಪೆಟ್ಟೇನು ಅಂತ ನಿನಗೆ ಹೃದಯಕ್ಕೆ ಗೊತ್ತದೆ. ಓಹೋ, ಅಂಥವನೇ ಒಬ್ಬ ಇವತ್ತು ರಥಹೀನನಾಗಿ, ಸಾರಥೀನನಾಗಿ, ದಂತಿ ಮುಳುಗುವ ತೆರನ ಕೆಸರಿನಲ್ಲಿ ರಥವನ್ನು ಎತ್ತುತ್ತಿರುವ ಕಾಲಕ್ಕೆ ವೈರಿಗಳಿಗೆ ಆಪತ್ತು ಒದಗಿದಾಗಲೇ ಕೊಲ್ಲುವುದು ನೃಪನೀತಿ. ಪಾಂಡವರಿಗಲ್ಲ ಅದು ನೀತಿ. ಅರ್ಜುನ ಯಾರು? ಅರ್ಜುನ ಏನು? ಬಿಡು. ಕೆಲವರನ್ನು ಎದುರಿಂದ ನೋಡಬೇಕು, ಕೆಲವರ ಬೆನ್ನು ಅರ್ಥಾತ್ ಅವರ ಹಿನ್ನೆಲೆ ನೋಡಬೇಕು. ನೋಡು ಸ್ವಾಮಿ, ಯಾರಿವರು? ಅದು ಆ ಬೆನ್ನು ಭೀಮನ ಆಗಲ್ಲವೇ? ಆ ಇಳಿದ ಕೂದಲು ಧರ್ಮರಾಜನ ಆಗಲ್ಲವೇ? ಸ್ಥೂಲ ಅವಲೋಕನ ಅಲ್ಲ, ಅಂತರಂಗದ ಮಾತು. ಕಣ್ಣು ತಿಳಿಯದಿದ್ರೆ ಕರುಳು ತಿಳಿಯುತ್ತದೆ ಸ್ವಾಮಿ. ಕುಂತಿಯ ಮಗಲಾಗಲಾರನೆ ಈತ. ನನ್ನ ಹೃದಯದ ಯಾವುದೋ ಶಕ್ತಿಯನ್ನು ಆ ಕರ್ಣ ಸೆಳೀತಾ ಇದ್ದಾನೆ. ಇವನು ಆ 4 ಕುಂತಿಯ ವರಗಳು ಉಪಯೋಗಿಸಲ್ಪಟ್ಟು ನಾವು ಹುಟ್ಟಿದ್ದೇವೆ. 5ನೇದು ಏನಾಯ್ತು ಸ್ವಾಮಿ? ಇವನಾರು ಏನು? ಮಾತೆಲ್ಲ ಬಿಟ್ಟು ಮನಸ್ಸಿಜ ಪಿತನಾದ ನೀನು ಹೇಳು ಸ್ವಾಮಿ. ನಾವು ರಾಜ್ಯವನ್ನು ಕೌರವನಿಗೆ ಬಿಟ್ಟು ಅರಣ್ಯಕ್ಕೆ ಹೋಗುವುದಕ್ಕೆ ಸಿದ್ಧರಿದ್ದೇವೆ. ನನ್ನ ಸೋದರನಲ್ಲವೇ ಈತ? ಎಲ್ಲ ಮರುಳೇ ಪಾರ್ಥ, ಶತ್ರುವಿನ ಬಗೆಗೆ ನಿನಗೆ ಈ ಭಾವ ಮೂಡಿದ್ದೇ ನನಗೆ ಆಶ್ಚರ್ಯಕ್ಕೆ ಕಾರಣವಾಗಿದೆ.
ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿ ಹಿಂದೊಮ್ಮೆ ಆಜ್ಞಾಪಿಸಿದ್ದು ನೆನಪಿದೆ ತಾನೆ? ಈಗ ಯಾಕೆ ಸ್ವಾಮಿ? ಪರಿಪೂರ್ಣ ಕರ್ತೃತ್ವ ನನ್ನದ್ದು, ನೀನು ಕೇವಲ ಕೃತಿಯನ್ನು ವಿರಚಿಸುವುದಕ್ಕೆ ಮಾತ್ರ. ಇವನಾರು ಎನ್ನುವ ನಿನ್ನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತೇನೆ. ನೀನು ಆರೋಪಿಸಿದ ಯಾವ ಸದ್ಗುಣಗಳು ಇವನದ್ದಲ್ಲ. ಕೇವಲ ಕೌರವನ ತಂಬುಲಕ್ಕೆ ಕೈಯೊಡ್ಡಿ ಪಾಂಡವರ ಕುರಿತಾದಂತಹ ವಿದ್ವೇಷವನ್ನು ಕೌರವನಲ್ಲಿ ಸ್ಥಾಪಿಸಿ ಪೋಷಿಸಿದ ಒಬ್ಬನೊಬ್ಬ ಧೂರ್ತನೀತ. ಇನ್ನೂ ಸ್ಪಷ್ಟ ಹೇಳ, ನಿಮ್ಮ ಐವರ ಮಡದಿಯಾದಂತ ಆ ಕೃಷ್ಣೆಯನ್ನು ತುಂಬಿದ ಸಭೆಯಲ್ಲಿ ಜಾರೆ ಎಂದು ದೂರಿದವನು ಈತನೇ. ನಿನ್ನ ಮಗ ಅಭಿಮನ್ಯು ಯುದ್ಧರಂಗದಲ್ಲಿ ಗತಪ್ರಾಣನಾಗಿ ಬೀಳುವುದಕ್ಕೆ ಕಾರಣ ಸ್ಥಾನದಲ್ಲಿ ಕೈಗಡದವನು ಇವನು. ಕರ್ಣನ ಯೋಧ ಜೀವನದ ಕೊನೆಯ ಹಂತ ಇದು. ಮರಣದ ವೇಳೆ ಕೃಷ್ಣನ ಕಾಂಬ ಸುಕೃತ ಫಲ ಬೇಕು ಅಂತ ಬಯಸಿದ್ದಾನೆ. ಆದ್ದರಿಂದ ಪಾರ್ಥನ ರಥವನ್ನು ಇಳಿದು ವೃದ್ಧ ಬ್ರಾಹ್ಮಣನಾಗಿ ಮುಂದೆ ಬಂದಿದ್ದೇನೆ. ಕರ್ಣ, ಪೂಜ್ಯರೇ, ನಾನು ವೃದ್ಧ ಬ್ರಾಹ್ಮಣ, ಕೈಕಾಲು ನಡುಗುತ್ತಾ ಇದೆ. ಅಯ್ಯ, ಏನಾದರೂ ದಾನ ಮಾಡಯ್ಯ. ದಾನ? ಹೌದು. ಈ ರಣಕ್ಷೇತ್ರದಲ್ಲಿ ರಣಕ್ಷೇತ್ರದಲ್ಲೂ ಬ್ರಾಹ್ಮಣರಿಗೆ ದಾನ ಕೊಡುವುದರಲ್ಲಿ ಕರ್ಣನನ್ನು ಬಿಟ್ರೆ ಇನ್ನಿಲ್ಲ. ಇಲ್ಲಿ ಬಂದು ಕೇಳ್ತಾ ಇದ್ದೀರಲ್ಲ ಸ್ವಾಮಿ, ಕೇಳಬೇಕಾದ ಜಾಗ ಎಲ್ಲಿ? ನೀವು ಕೇಳ್ತಾ ಇರುವುದೆಲ್ಲಿ? ಏನನ್ನು ಕೊಡಲಿ ನಾನು? ಏನಿದೆ ನನ್ನ ಹತ್ತಿರ? ಮನಸ್ಸಿದ್ದರೆ ಕೊಡುವುದಕ್ಕೆ ದಾರಿ ಇದೆಯಯ್ಯ. ಮನಸ್ಸಿನ ಬಗ್ಗೆ ಕೇಳಬೇಡಿ, ದಾರಿ ಯಾವುದು ಹೇಳಿ. ಅದೋ ನಿನ್ನ ಕರ್ಣ ಕುಂಡಲಗಳು ಪ್ರಜ್ವಲಿಸ್ತಾ ಇವೆಯಲ್ಲ, ಅದನ್ನೇ ಕೊಡು. ಕೊನೆಗಾಲಕ್ಕೆ ಅಷ್ಟಾದ್ರೂ ಒಂದು ಯೋಗ ಇದ್ರೆ ಯಾಕೆ ಬೇಡ, ತೆಗೆದುಕೊಳ್ಳಿ ಕೊಟ್ಟೆ. ಅಯ್ಯ, ಈ ರೀತಿಯ ದಾನವನ್ನು ಬ್ರಾಹ್ಮಣರು ಸ್ವೀಕರಿಸಬಾರದು. ಅಂದ್ರೆ ಧಾರಾದತ್ತವಾದಂತಹ ದಾನ ಬೇಕಯ್ಯ. ದಾನ ಸಮೇತ, ಧಾರೆ ಸಮೇತ ದಾನ, ಇದು ನನಗೆ ಗೊತ್ತಿದೆ ಸ್ವಾಮಿ. ಆದ್ರೆ ಏನು ಮಾಡೋಣ? ಇಲ್ಲಿ ನೀರಾದ್ರೂ ಎಲ್ಲಿದೆ? ಹರಿಯುವ ಸ್ಥಳ ಇದು. ನೀರಿಲ್ವೇ? ನೀರಿನ ದೂರಕ್ಕೆ ಹೋಗಲಾರೆ. ನಿನ್ನ ಅಂತರಂಗವನ್ನು ಇಣುಕಿ ನೋಡು, ಅದು ಅಲ್ಲಿದೆ. ಅಮೃತ ಕಲಶ, ತೆಗೆದುಕೊಡು. ಏನು? ನನ್ನ ಅಂತರಂಗದಲ್ಲಿ ಅಮೃತ ಕಲಶ ಇದೆ. ಹಾಗಾದ್ರೆ ಯಾರೀತ? ನನ್ನ ಪ್ರಾಣವನ್ನೇ ಕೇಳುವ ಈ ಮಹಾನುಭಾವ ಯಾರು? ತಾಯಿ ಕೇಳಬಹುದೇ? ಕೇಳಲಾರಳು. ತಂದೆ ಸೂರ್ಯನಾರಾಯಣ ನನ್ನ ಪ್ರಾಣ ಬಯಸಿಯಾನೆ? ಖಂಡಿತ ಅದು ಸಾಧ್ಯ ಇಲ್ಲ. ಅಂದ ಮೇಲೆ ನನ್ನ ಅವಸಾನದ ಆಕಾಂಕ್ಷಿಯಾಗಿ ಬಂದಂತಹ ಈ ವಿಪ್ರೋತ್ತಮ ಶ್ರೀ ಮನೋಹರನಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣ ಕೃಷ್ಣ ಸ್ವಾಮಿ, ಧನ್ಯನಾದೆ. ಇದೋ ನನ್ನ ಕತ್ತಿಯಿಂದ ಎಲೆಯನ್ನು ಸೀಳಿದ್ದೇನೆ, ಬೊಗಸೆಯಾಗಿ ಅಮೃತ ಜಲವನ್ನು ತೆಗೆದಿದ್ದೇನೆ. ಕೃಷ್ಣ, ಅಮೃತ ನಿನ್ನ ಹೃದಯದಲ್ಲಿದೆ ಅಂತ ಹೇಳಿದೆಯಲ್ಲ ಸ್ವಾಮಿ, ನನಗದು ಸಾಕು. ನನ್ನ ಕುರಿತು ಬೇರೆ ಯಾರು ಏನು ಹೇಳುವುದು ಬೇಕಾಗಿಲ್ಲ. ಇದೋ ಧಾರಾದತ್ತವಾಗಿ ಕೊಟ್ಟಿದ್ದೇನೆ. ಬಹಳ ಸಂತೋಷ. ನನ್ನ ಪೂರ್ಣ ಸ್ವರೂಪವನ್ನು ಈಗ ನೋಡು. ಜಯ 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 ಜಯ. ಅರ್ಜುನ, ಆ ಕರ್ಣನ ರುಂಡವನ್ನು ಈಗಿಂದೀಗಲೇ ಹಾರಿಸಿ ಬಿಡು. ಆಗ್ಲಿ.